ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಷಿಕೇಶ್ ಬೃಂಗಾಯಗಳು ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕೋಪರ್ಡ್ ಬೈ ವಿಮ್ ಕಿಚನ್ ಪಾರ್ಟ್ನರ್, ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್, ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನು ವಿಶೇಷ? ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಗೃಹಿಣಿಯರು ಬಂದಿದ್ದಾರೆ. ಮುರಳಿಯವರೇ, ನಮ್ಮ ರುಚಿನ ನೋಡಿ, ನಮ್ಮ ಕೈ ರುಚಿ ಅದ್ಭುತವಾಗಿರುತ್ತೆ, ನಮಗೊಂದು ಅವಕಾಶ ಕೊಡಿ ಅಂತ ಸಾಕಷ್ಟು ಜನ ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಕರೆದು ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಮೊದಲನೇದಾಗಿ ಬಂದಿದ್ದಾರೆ ಮೇಡಮ್, ನಮಸ್ಕಾರ. ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ಪುಷ್ಪ. ಪುಷ್ಪ ಅವ್ರು ಎಲ್ಲಿಂದ? ಮೈಸೂರಿಂದ ಬರ್ತಾ ಇದ್ದೀರಾ? ಹೌದು ಸರ್. ಎಲ್ಲಿ ಮೈಸೂರಲ್ಲಿ? ರಾಜರಾಜೇಶ್ವರಿ ನಗರ. ಹೌದು. ಓಕೆ ಓಕೆ. ಏನ್ ಮಾಡ್ಕೊಂಡಿದ್ದಾರೆ ಯಜಮಾನರು? ತಿಗ್ಬೇಗಲ್ದಾರ್ ಸರ್. ಎಷ್ಟು ಜನ ಮಕ್ಕಳು? ಇಬ್ಬರು ಹೆಣ್ಮಕ್ಳು ಸರ್. ಏನ್ ಮಾಡ್ಕೊಂಡಿದ್ದಾರೆ? ಇಂಜಿನಿಯರ್ ದೊಡ್ಡವಳು, ಸೆಕೆಂಡ್ ಇಯರ್ PUC ಚಿಕ್ಕ ಮಗಳು. ವೆರಿ ಗುಡ್. ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದ್ದೀರಾ ಪುಷ್ಪ ಅವ್ರೆ? ಒಂದೆಲಗ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೀವಿ ಸರ್. ಏನೇನೇನು? ಒಂದೆಲಗ ಸೊಪ್ಪು. ಒಂದೆಲಗ ಸೊಪ್ಪಿನ ಪಲಾವ? ಹೌದು ಸರ್. ಅದು ಚಟ್ನಿ ಗಿಟ್ನಿ ಮಾಡ್ತಾರೆ, ಪಲಾವ್ ಯಾರು ಮಾಡ್ತಾರೆ? ಮೆಮೊರಿ ಪವರ್ ಅದು ಮಕ್ಕಳಿಗೆ. ಹಾಗಾಗಿ ಸೊಪ್ಪು ತಿನ್ನೋದಿಲ್ಲ ಮಕ್ಕಳು, ಹಾಗಾಗಿ ಪಲಾವ್ ಮಾಡೋಣ ಅಂತ ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿದೆ. ಹಾಗಾಗಿ ಯಾರ ಮೇಲೆ ಟ್ರೈ ಮಾಡಿದ್ರಿ ಪುಷ್ಪ ಅವರೇ? ನಮ್ಮ ಹಸ್ಬೆಂಡ್, ನಮ್ಮ ಮಕ್ಕಳ ಮೇಲೆ. ಪಾಪ, ನಿಮ್ಮ ಹಸ್ಬೆಂಡ್ ಅವರೇ ಕೇಳಬೇಕು ಚೆನ್ನಾಗಿತ್ತ ಅಂತ. ಏನು ಅವ್ರ ಹೆಸರು? ಸುದರ್ಶನ್ ಅಂತ. ಸುದರ್ಶನ್, ನಮಸ್ಕಾರ ಸರ್. ಏನ್ ಸರ್, ಏನೋ ಚಟ್ನಿ ಗಿಟ್ನಿ ಮಾಡಿದ್ರೆ ಒಂದಲ್ಗ ಸೊಪ್ನಲ್ಲಿ ಓಕೆ, ಪಲಾವೇ ಮಾಡ್ಬಿಟ್ರಲ್ಲ ಸರ್, ಹೆಂಗೆ ಪರವಾಗಿಲ್ಲ, ತಿನ್ಬೋದಾ? ತಿನ್ನಿ ಸರ್, ಇನ್ನೇನು ಮಾಡೋದು, ಮೈಸೂರಿಂದ ಬಂದ್ಬಿಟ್ಟಿದೀವಿ ಅಂತ ಇದ್ದಾರೆ. ಓಕೆ, ಒಂದೆಲಗ ಸೊಪ್ಪನ್ನ ಹಾಕಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಪಲಾವು. ಒಂದೆಲಗ ಸೊಪ್ಪು ಏನಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜ್ಞಾಪಕ ಶಕ್ತಿ ವೃದ್ಧಿ ಆಗಬೇಕು ಅಂದ್ರೆ ಮಕ್ಕಳಲ್ಲಿ ದಿನ 2 ಎಲೆ ತಿನ್ನಿ ಅಂತ ಹೇಳ್ತಾರೆ. ಒಂದಿನ ತಿಂತಾರೆ, 2 ದಿನ ತಿಂತಾರೆ, ಆಮೇಲೆ ಅಯ್ಯೋ ಜ್ಞಾಪಕ ಬರೋದು ಬೇಡ, ಜ್ಞಾಪಕ ಹೋದ್ರೆ ಸಾಕು ಅಂತೇಳಿ ನಿಲ್ಲಿಸ್ಬಿಡ್ತಾರೆ. ಅದ್ರ ಮುಂದೆ ಈ ಥರ ಪಲಾವ್ ಮಾಡಿದ್ರೆ ಅಥವಾ ಚಟ್ನಿ ಮಾಡಿದ್ರೆ ಎಲ್ಲ ತಿನ್ಕೋಬಹುದು. ಆದರೆ ಪಲಾವ್ ಮಾಡೋದು ವಿಶೇಷ ಅಂತೇಳಿ ಪುಷ್ಪ ಅವ್ರು ಬಂದಿದ್ದಾರೆ. ಓಕೆ ಪುಷ್ಪ ಅವರೇ, ಪಲಾವ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಸರ್? ಮೊದಲನೇದಾಗಿ ಹೊಸ ವರ್ಷ ಶುಭಾಶಯಗಳು ಜಿ ಕನ್ನಡ ವಾಹಿನಿಯವರೆಗೂ, ನಿಮಗೂ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೈಸೂರಿಂದ ಏನು ಸ್ವೀಟ್ ತಂದಿದ್ದೀರಿ? ಮೈಸೂರು ಪಾಕ್ ತಂದಿದ್ದೀರಾ? ಪಾಕೆ ಸರ್. ಓ, ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮಗೂ ಸಹ ಹೊಸ ವರ್ಷದ ಶುಭಾಶಯ. ಥ್ಯಾಂಕ್ ಯು ಸರ್. ಹೊಸ ವರ್ಷ ಚೆನ್ನಾಗಾಗಲಿ. ಥ್ಯಾಂಕ್ ಯು ಮೇಡಮ್. ಒಂದೆಲಗದ ಸೊಪ್ಪಿನ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಒಂದೆಲಗದ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಪಲಾವ್ ಎಲೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ವೆಜ್ಜಾ ನಾನ್ ವೆಜ್ಜಾ ಮಲ್ಲಿ? ವೆಜ್ಜೆ ಸರ್. ವೆಜ್ಜಾ? ಓಕೆ, ಶುರು ಮಾಡೋಣ. ಫಸ್ಟ್ ಏನು ಕೊಡಿ ನಿಮಗೆ? ಪ್ಯಾನ್ ಕೊಡಿ ಸರ್. ಓಕೆ, ಎಣ್ಣೆ ಹಾಕ್ಬೇಕಾ? ಆಯಿಲ್. ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನದು? ಚಕ್ಕೆನಾ? ಚಕ್ಕೆ ಸರ್. ಚಕ್ಕೆ. ಆಮೇಲೆ ಲವಂಗ ಹಾಕ್ತೀನಿ. ಒಂದು 3 ಲವಂಗ, 2 ಏಲಕ್ಕಿ, ಸ್ವಲ್ಪ ಜೀರಿಗೆ. ಓಕೆ. ಅಮ್ಮನ ಮನೆ ಎಲ್ಲ ಮೈಸೂರಿನ? ಇಲ್ಲ ಸರ್, ಬೆಂಗಳೂರಲ್ಲಿ. ನೀವು ಬೆಂಗಳೂರಿನವರಾ? ಹೌದು. ಇಲ್ಲ, ಮೈಸೂರಲ್ಲಿ ಇದ್ವಿ ನಾವು. ಈಗ ಅಮ್ಮ ಅವರು ಬೆಂಗಳೂರು ಬಂದು ಸೆಟ್ಲ್ ಆಗಿದ್ದಾರೆ. ಯಾರು? ನಿಮ್ಮ ಅಮ್ಮ ಅವರು? ಹೌದು ಸರ್. ನೀವು ಮೈಸೂರಲ್ಲಿ ಇದ್ದೀರಾ? ನಾವು ಮೈಸೂರು. ಹೆಂಗಿದೆ ನೋಡ್ರಿ. ಓಕೆ, ಇಲ್ಲ ಆರಾಮ್ ಬಿಡ್ರಿ, ಮೈಸೂರಲ್ಲೇ ಇರಬೇಕು. ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಇದೆ, ಇನ್ನ ಸ್ವಲ್ಪ ಜನಸಂಖ್ಯೆ ಎಲ್ಲ ಜಾಸ್ತಿ ಆಗಿಲ್ಲ. ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ, ಶುಂಠಿ ಹಾಕ್ತೀನಿ. ಓಕೆ, ಆಮೇಲೆ ಕಾಯಿ ತುರಿ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಬೇಕು ಸರ್, ಸ್ವಲ್ಪ ಫ್ರೈ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 1-2 ಏಲಕ್ಕಿ, ಕಾಯಿ ತುರಿನಾ? ಕಾಯಿ ತುರಿ ಸರ್. ಓಕೆ, ಇದು ಹುರ್ಕೊಳಕ್ಕಾ? ಹೌದು ಹುರಿದು ಸರ್. ಆಮೇಲೆ ಹುರ್ಕೊಳ್ತೀರಾ? ಮಿಕ್ಸಿಗೆ. ಹೌದು ಸರ್. ಇದು ಕಡ್ಡಿ ಸ್ವಲ್ಪ ಫ್ರೈ ಮಾಡಾಕಿದ್ರೆ ಕಡ್ಡಿ ಸ್ವಲ್ಪ ಬೇಗ ಅಂದ್ರೆ ಪುದೀನ ಕಡ್ಡಿ ಮತ್ತೆ ಸೊಪ್ಪನ್ನೆಲ್ಲ ತಕ್ಕೊಂಡು, ಆ ಒಂದೆಲಗ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನೆಲ್ಲ ತಕೊಂಡ್ಬಿಟ್ಟಿದ್ದೀರಾ, ಕಡ್ಡಿನೂ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಎಸ್, ಹಾಕೋಬೋದು ಸ್ವಲ್ಪ ಟೇಸ್ಟಿಗೆ ಪುದೀನನ. ಪುದೀನ ಸರ್. ಕೊತ್ತಂಬರಿ. ಕೊತ್ತಂಬರಿ ಸಾಕಾ? ಅಷ್ಟೇನಾ? ಸರ್. ಯಾವ ಕಾಲೇಜು ಮಗಳು ಓದ್ತಾ ಇರೋದು? ಇಂಜಿನಿಯರಿಂಗು ಆಯ್ತು ಸರ್, ಮುಗೀತು. ಮುಗೀತಾ? ನೆಕ್ಸ್ಟ್ ಏನು ಮದುವೆನಾ ಓದಿಸ್ತೀರಾ? ಅದೇ ನೋಡ್ತಾ ಇದ್ದೀವಿ ಸರ್, ಮ್ಯಾರೇಜ್. ಹೆಂಗಾಗುತ್ತೆ ಹಂಗೆ ಅಂತನಾ? ಹೌದು. ಏನು ಮಗಳ ಹೆಸರು? ಬಬಿತಾ. ಬಬಿತಾ? ನಮ್ಮ ಚಿಕ್ಕ ಮಗಳೇ ಸರ್. ಇಲ್ಲಿಗೆ ಬರೋದಕ್ಕೆ ಅವಕಾಶ ಅವಳೇ ಮಾಡ್ಕೊಟ್ಟಿದ್ದು. ಹೌದಾ? ಅವಳೇನೆ, ನನಗೆ ಗೊತ್ತಿಲ್ದಿರಂಗ ಅವಳೇನೆ ಹಾಕಿ ಕಳಿಸಿ. ಹೋಗಮ್ಮ ಮಾಡು, ಯಾರ್ಯಾರೋ ಬಂದ್ ಮಾಡ್ತಾರೆ, ನೀನು ಚೆನ್ನಾಗಿ ಮಾಡ್ತೀಯಾ ಮಾಡು ಅಂತ ಕಳಿಸಿದ್ದ. ಓಕೆ, ಆಯಿಲ್ ಹಾಕಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ತಣ್ಣಗಾಗಬೇಕಲ್ಲ ರುಬ್ಕೊಳಕ್ಕೆ? ಹೌದು ಸರ್. ತಣ್ಣಗಾಗತ್ತೆ ಬಿಡಿ. ಎಲ್ಲಿ ಹೋಗ್ತೀರಿ ಮೈಸೂರಲ್ಲಿ ಬೇಜಾರಾದಾಗ?
ಅಕ್ಕನ ಮನೆ ಇದೆ ಅಲ್ಲೇ ಮೈಸೂರಲ್ಲೇ ನಾನು ಎಲ್ಲಿದೆ ಅವ್ರ ಮನೆ? ಅವರು ಕುವೆಂಪು ನಗರ ಸರ್. ಓಕೆ ಓಕೆ. ವಿಜಯನಗರದಲ್ಲಿ ನಮ್ಮ ಊರ್ಗಿತಿ ಇದ್ದಾರೆ. ಎಲ್ಲ ಮೈಸೂರು? ಎಲ್ಲ ಮೈಸೂರೇ ಸರ್. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಪಲಾವ್ ಎಲೆ ಹಾಕ್ತಾ ಇದ್ದೀನಿ, ಓಕೆ, ಗೋಡಂಬಿ ಹಾಕ್ತೀನಿ, ಎಸ್ ಮೇಡಮ್, ಈರುಳ್ಳಿ ಆನಿಯನ್ ಹಾಕ್ತಾ ಇದ್ದೀನಿ. ಓಕೆ. ಇದು ತೊಗೊಂಬಿಡಿ ಮೇಡಮ್, ರುಬ್ಕೊಂಡ್ಬಿಡ್ಬೋದು, ಹಂಗಾಗಿದೆ. ಚೆನ್ನಾಗಿ ಎಣ್ಣೆ ಹುರ್ಕೊಂಡಿರುವಂಥದ್ದು. ಈ ಕಡೆ ಸೊಪ್ಪು ಹಾಕೋಬೇಕು ಅಂದ್ರಿ, ಹಾಕೊಳ್ಳಿ. ಹೌದು ಚೆನ್ನಾಗಿ ಫ್ರೈ ಆಗಿದೆ. ಒಂದೆಲಗ ಸಪ್ಪಲ್ಲ ಇದು? ಹೌದು ಸರ್. ಒಂದು ಹಂಗೆ ತರಬಾರ್ದು, ಹೆಂಗಿತ್ತು ಅಂತ ನೋಡ್ತಾ ಇದ್ವಿ. ಹಂಗೆ ತಿನ್ಬೋದ ಇದನ್ನ? ತಿನ್ಬೋದು ಸರ್. ಅದೇ ಮಕ್ಕಳು ಸ್ವಲ್ಪ ಕಷ್ಟಪಡ್ತಾರೆ ತಿನ್ನೋದಕ್ಕೆ, ಅದಕ್ಕೆ ಫಲ ಮಾಡ್ಬಿಡೋದಾ? ಅದಕ್ಕೆ ಫಲ. ರೀ ಪುಷ್ಪ ಅವರೇ, ಏನ್ರಿ ರೀ ಚೆನ್ನಾಗಿರುತ್ತೇನ್ರಿ? ಹೌದು, ಚೆನ್ನಾಗಿರುತ್ತೆ ಸರ್. ಒಂದೆಲಗ ಸೊಪ್ಪಿನಲ್ಲಿ ಒಂದು ಅದ್ಭುತವಾಗಿರುವಂಥ ಪಲಾವನ್ನ ಮಾಡ್ತಾ ಇದ್ದಾರೆ. ಬಾತಾ ಪಲಾವ ನಿಮ್ ಪ್ರಕಾರ ಏನು? ಇಲ್ಲ, ಬಾತ್ ಅಂತಾನೆ ಹೇಳ್ಬೋದು. ಒಂಥರ ಬಾತೆ, ಮೈಸೂರಲ್ಲಿ ಬೇರೆ ಹೇಳೋದೇ ಇಲ್ಲ, ಬಾತ್ ಅಂತಾನೆ, ಅದು ಹೆಂಗೋ ಪಲಾವ್ ಅಂತ ಹೇಳ್ಬಿಟ್ರಿ ಇವತ್ತು. ಅಚ್ಕಾರದ ಪುಡಿ ಬೇಕು ಅಚ್ಕಾರದ ಪುಡಿ ಬೇಕಾ ಪುಷ್ಪ ಅವರೇ? ತೆಗಿರಿ ಸರ್. ಸಾಕಾ? ಧನಿಯಾ ಪೌಡರ್ ಅದೆಲ್ಲ ಸ್ಪೂನ್ ಅಷ್ಟೇ. ಗರಂ ಮಸಾಲೆ. ಗರಂ ಮಸಾಲೆ ಬೇಕಾ? ಸ್ವಲ್ಪ ಇದು ಹುರಿದು ನೀರು ಹಾಕೋದು ಸರ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಟೈಲರಿಂಗ್ ಮಾಡ್ತೀನಿ ಸರ್. ಟೈಲರಿಂಗ್ ಮಾಡ್ತೀರಾ? ಮಲ್ಲೆ ಮಿಷಿನ್ ಇಟ್ಕೊಂಡಿದ್ದೀರಿ? ಹೌದು ಸರ್. ಮಕ್ಕಳು ಅಡುಗೆ ಎಲ್ಲ ಮಾಡ್ತಾರೆ? ಇಬ್ರು ಹೆಣ್ಮಕ್ಳು ಇಲ್ಲ ಸರ್, ಮಾಡಲ್ವಾ? ರೇ ಹೇಳ್ಕೊಡ್ರಿ, ಇನ್ಯಾವಾಗ್ರಿ ಮಾಡ್ತಾರೆ? ಅವರು ಓದೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಮಕ್ಕಳು. ಇರ್ಲಿ, ಅದೇನಂತೆ ಇದೆಲ್ಲ ಏನು ಪಾರ್ಟ್ ಟೈಮ್ ಗಿಂತ ವೆರಿ ಪಾರ್ಟ್ ಟೈಮ್ ಇದು. ಅಡುಗೆ ಮಾಡೋದಿಲ್ಲ, ಫುಲ್ ಟೈಮ್ ಅಲ್ಲ ಬಿಡಿ. ಅದಕ್ಕೆ ಬುಕ್ಕಲ್ಲಿ ಬರ್ದಿಟ್ಬಿಟ್ಟಿದ್ದೀವಿ ಸರ್. ನೋಡ್ಕೊಳ್ಳಿ, ಅವರೇ ನೋಡ್ಕೊಂಡು ಎಲ್ಲಾದ್ರು ಮಾಡ್ಕೊಳ್ಳಿ. ಓಕೆ ಹಾಕ್ತೀನಿ ಸರ್. ಹಾಕಿ, ಹಾಕಿ, ಒಂದು ಬೌಲ್ ನೀರು ಅಕ್ಕಿ ತೊಗೊಂಡಿರೋದು, ಓಕೆ 2 ಬೌಲ್ ನೀರು ಹಾಕ್ತೀನಿ. ಓಕೆ. ಒಂದೆಲಗ ಸೊಪ್ಪನ್ನು ಹಾಕಿ ಮಾಡ್ತಕ್ಕಂಥ ಒಂದು ಪಲಾವು, ಬಾತು, ಏನು ಬೇಕಾದ್ರೆ ಅನ್ಕೊಳ್ಳಿ. ಮೈಸೂರಲ್ವೇ ಬಾತ್ ಅಂದ್ರೇ ಶ್ರೇಷ್ಠ. ಅದಕ್ಕೆ ಸ್ವಲ್ಪ ಇದಾಗ್ತಾ ಇರಲಿ. ಟೊಮೆಟೊ ರುಬ್ಕೋಬೇಕಾ? ರುಬ್ಕೊಂಡಿರುವಂಥ ಟೊಮೆಟೊ. ಟೊಮೆಟೊ. ಎಸ್. ಟೊಮೆಟೊ ಉಪ್ಪು ಹಾಕ್ತೀನಿ. ಹಾಕಿ. ಎಸ್. ಕುದೀತಾ ಇದೆ. ಹಾಕಿ ಹಾಕಿ ಪುಷ್ಪ ಅವ್ರೆ, ಹಾಕಿ ಹಾಕಿ. ಎಷ್ಟು ವಿಷಲ್ ಬೇಕಾಗುತ್ತೆ ಪುಷ್ಪ ಅವ್ರು ಇದಕ್ಕೆ? 3 ಬೇಕಾ? 3 ಬೇಕಾ? ಓಹ್, ಮಲ್ಲಿ ದೊಡ್ಡ ಮಗಳು ಬಿಟ್ಟು ಬಂದಿದ್ದೀರಾ? ಹೌದು ಸರ್. ಕರ್ಕೊಂಡ್ಬರ್ಬೇಕಿತ್ತು ಅವ್ರನ್ನ? ಅತ್ತೆಯವರು ಇದ್ದಾರೆ. ಹೌದಾ? ಅತ್ತೆಯವ್ರ ಜೊತೆ. ಓಕೆ ಓಕೆ, ಕ್ಲೋಸ್ ಮಾಡೋಣ. ಆಯ್ತು ಸರ್. ಓಕೆ, ಟ್ರೈ ಮಾಡಿ ನೋಡೋದಾ ಪುಷ್ಪ ಅವರೇ? ನೋಡೋಣ. ಆಗಿರ್ಬೋದು, ಆಗಿಲ್ಲ ಅಂದ್ರೂ ನೋಡಬೇಕು. ಓಹೋ, ಕುದೀತಾ ಇದೆ, ಆಗ್ಬಿಟ್ಟಿದೆ ಬಿಡ್ರಿ. ಸ್ವಲ್ಪ ಸ್ಟವ್ ಹಚ್ಕೊಳ್ಳೋಣ. ಆಗಿದೆಯಾ ನೋಡಿ? ಎಸ್, ಆಗಿದೆ ಸರ್. ಆಗಿದೆಯಲ್ಲ? ಓಕೆ. ಪಲಾವು, ಬಾತು ಏನು ಬೇಕಾದ್ರೆ ಅನ್ಕೊಳ್ಳಿ. ಮೈಸೂರಿಂದ ಬಂದಿದ್ದಾರೆ ನಮ್ಮ ಪುಷ್ಪ ಅವರು. ಅದ್ಭುತವಾಗಿರುವಂಥ ಒಂದು ಒಂದೆಲಗ ಸೊಪ್ಪನ್ನು ಉಪಯೋಗಿಸಿ ಒಂದು ಪಲಾವು ಮಾಡಿದ್ದಾರೆ. ಆಗಿದೆಯಾ? ಆಗಿದೆ ಸರ್. ಆಫ್ ಮಾಡಲಾ? ಆಫ್ ಮಾಡಿ. ಹಾಕಿ ಅದಕ್ಕೆ. ಯಾರಿಗಿಷ್ಟ ನಿಮ್ಮಲ್ಲಿದು? ಅದೇ ಮಕ್ಳಿಗೆ, ನಮ್ಮ ಮನೆಯವರೆಲ್ಲ. ಮಕ್ಕಳು ಬೈಲ್ವ ಏನು ಒಂದೆಲಗ ಸೊಪ್ಪೆಲ್ಲ ಹಾಕಿಲ್ಲ ಮಾಡ್ತೀಯ? ಫಸ್ಟ್ ಹೇಳಿರ್ಲಿಲ್ಲ, ಆಮೇಲೆ ಹೇಳಿದೆ. ಹೇಳಿದ್ರಾ? ಚೆನ್ನಾಗಿದೆ ಅಂತ. ಮೊಸರು ಬಜ್ಜಿ ಅವ್ರಿಗೆ ಬೇಕು ಅಷ್ಟೇ. ಅದಕ್ಕೆ ಕೊಟ್ರೆ ಏನು ಬೇಕಾದ್ರೆ ಯಾವ ಪಲಾವ್ ಆದ್ರೂ ಹೋಗುತ್ತೆ ಸರ್. ಓಕೆ. ಸೌತೆಕಾಯಿ, ಮೊಸರು, ಈರುಳ್ಳಿನ? ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಓಕೆ. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ತಿವಿ ನಾವು. ಸಕ್ಕರೆ ಹಾಕ್ತೀರಾ? ಹೌದು ಸರ್. ಮೊಸರು ಮೊಸರು ಬಜ್ಜಿಗೆ ಏನ್ರಿ ಸಕ್ಕರೆ ಪುಷ್ಪ ಅವರೇ? ಟೇಸ್ಟ್ ಇರುತ್ತೆ ಸರ್. ಹೌದಾ? ಟೇಸ್ಟ್ ಬೇರೆ ಟೇಸ್ಟ್. ಸ್ವಲ್ಪ ಸಿಸಿ ಬೇಕು ನಿಮ್ಗೆಲ್ಲ? ಹೌದು, ಬೇರೆ ಟೇಸ್ಟ್ ಕೊಡುತ್ತೆ, ಮಕ್ಳು ಇಷ್ಟಪಡ್ತಾರೆ. ಓಕೆ. ಒಂದೆಲಗ ಸೊಪ್ಪಿನ ಪಲಾವ್, ಮೊಸರು ಬಜ್ಜಿ. ಒಂದೆಲಗ ಸೊಪ್ಪಿನ ಪಲಾವ್, ಮೊಸರು ಬಜ್ಜಿ ಎರಡನ್ನು ಮಾಡಿಕೊಟ್ಟಿದ್ದಾರೆ ಪುಷ್ಪ ಅವರು. ಮೈಸೂರಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಪಲಾವು
ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಪಲಾವ್ ಮಾಡ್ಕೊಳ್ಳಿ. ಒಂದೆಲಗದ ಸೊಪ್ಪಿನ ಪಲಾವ್ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಸೊಪ್ಪಿನ ಕಾಂಡ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ಪಲಾವ್ ಎಲೆ, ಗೋಡಂಬಿ, ಈರುಳ್ಳಿ ಹಾಕಿ ಹುರಿದು ಒಂದೆಲಗದ ಸೊಪ್ಪು, ರುಬ್ಬಿದ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ನೀರು, ಟೊಮೆಟೊ ಪ್ಯೂರಿ, ಉಪ್ಪು, ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಒಂದೆಲಗದ ಸೊಪ್ಪಿನ ಪಲಾವ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರಿಂದ ಬಂದಂತ ಪುಷ್ಪ ಅವರು ಒಂದೆಲಗ ಸೊಪ್ಪನ್ನ ಹಾಕಿ ಮಾಡಿರ್ತಕ್ಕಂಥ ಒಂದು ಪಲಾವು ಟೇಸ್ಟ್ ಮಾಡ್ಬೋದಾ ಪುಷ್ಪ ಅವರೇ? ಮೊಸರು ಬುಜ್ಜಿ ಹಾಕೊಳ್ಳೇಬೇಕಾ? ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಬಿಸಿ ಇರ್ಬೇಕು. ಮೊಸರು ರೀ ಪುಷ್ಪ ಅವರೇ, ಏನ್ ಗೊತ್ತಾಗಲ್ಲ, ಒಂದೆಲಗ ಸೊಪ್ಪು ಹಾಕಿದೀವಿ ಗೊತ್ತಾಗಲ್ಲ ಸರ್, ಅವೆಲ್ಲ ಏನ್ ಗೊತ್ತಾಗಲ್ಲ. ಗೊತ್ತಾಗಲ್ಲ. ವಾರಕ್ಕೊಂದ್ಸರಿ ತಿಂದ್ರೆ ಮಕ್ಳಿಗೂ ಮೆಮರಿ ಪವರ್ ಇದಾಗುತ್ತೆ. ಒಂದೆಲಗ ಸೊಪ್ಪು ಕೊಟ್ರೆ ಮಕ್ಳು ತಿನ್ನಲ್ಲ, ಒಗರು ಪಗರು ಅಂತಾರೆ. ಈ ಥರ ಬಾತಲ್ಲಿ ಹಾಕ್ಬಿಟ್ರೆ ವಾರಕ್ಕೊಂದ್ಸರಿ ಮಾಡಿ ತಿನ್ನಿಸ್ತಾ ಇರ್ಬೋದು. ಒಳ್ಳೆ ಐಡಿಯಾ ಪುಷ್ಪ ಅವರೇ, ಥ್ಯಾಂಕ್ ಯು. ಅದೆಲ್ಲ ಓಕೆ. ಮೊಸರು ಯಾಕೆ ಇಷ್ಟೊಂದು ಸಕ್ಕರೆ? ನಮ್ಮ ಮನೇಲಿ ಸ್ವಲ್ಪ ಮಕ್ಳು ಇಷ್ಟಪಟ್ಟಿದೆ ಟೇಸ್ಟ್ ತಿನ್ನೋದು, ಹಾಗಾಗಿ ನಾನು ತುಂಬ ಹಾಕೋದಿಲ್ಲ, ಸ್ವಲ್ಪ ಹಾಕ್ತೀವಿ. ಅರ್ಧ ಲೀಟ್ರ್ ಮೊಸರಿಗೆ ನಾವು ಚೆನ್ನಾಗಿದೆ. 2 ಸ್ಪೂನ್ ಹಾಕ್ತೀವಿ ಅಷ್ಟೇ. ಎಷ್ಟು? ಅರ್ಧ ಲೀಟ್ರ್ ಮೊಸರಿಗೆ 2 ಸ್ಪೂನ್ ಸಕ್ಕರೆ ಹಾಕ್ತೀವಿ ಸರ್. ಸಕ್ಕರೆ ಇರೋ ಮಾಡಂಗೆ ತಿನ್ಬೋದು ಹೋಗ್ರಿ. ಚೆನ್ನಾಗಿದೆ, ಚೆನ್ನಾಗಿದೆ. ಫಸ್ಟ್ ಆಗಿದೆ. ಪುಷ್ಪ ಅವ್ರು ಬಂದು ಮಾಡಿದ್ದಾರೆ. ಒಂದೆಲಗ ಸೊಪ್ಪಿನ ಬಾತ್, ಮೈಸೂರಿನ ಬಾತ್ ಸ್ಪೆಷಲಿ ಇದೊಂದು ಬಾತು. ಒಂದೆಲಗ ಸೊಪ್ಪನ್ನು ಹಾಕಿ ಅದ್ಭುತವಾಗಿ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕರ್ಕೊಂಬಂದಂಥ ಯಜಮಾನರಿಗೆ, ಜೊತೆ ಬಂದಂಥ ಮಗಳಿಗೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಫುಲ್ ರವಿ ಪ್ರಾಡಕ್ಟನ್ನು ನಮ್ಗೆ ಕೊಟ್ಟಿದ್ದಾರೆ. ನಿಮಗೋಸ್ಕರ ತೊಗೊಳ್ಳಿ ಮೇಡಮ್. ಜೊತೆಗೆ ಒಂದು ಕ್ಯಾಲೆಂಡರ್ ಬೇರೆ ಕೊಟ್ಟಿದ್ದಾರೆ. ಹಳೆಯ ಕ್ಯಾಲೆಂಡರ್ ಎಲ್ಲರ ಬದಲು ಮೊದಲು ಹಾಕಿರ್ತಿದ್ರು, ಇವಾಗ ತಿರ್ಗಾ ರವಿ ಮಸಾಲದವ್ರು ಕೊಟ್ಟಿದ್ದಾರೆ. ದಿನ ನೋಡ್ಕೊಳ್ಳಿ, ಡೇಟ್ನ ಒಂದೊಂದು ಕಿತ್ತಾಕೊಳ್ಳಿ ಅಂತ ಕೊಟ್ಟಿದ್ದಾರೆ. ತಗೊಳ್ಳಿ. ಕೂದಲು ಯಾರಿಗೆ ಬೀಳ್ತಾ ಇದೆ ಮಲ್ಲಿ? ದೊಡ್ಡ ಮಗಳಿಗೆ ಸರ್. ಓಕೆ, ದೊಡ್ಡ ಮಗಳಿಗೆ ಮದುವೆ ಹಾಕಿನ ಮೊದಲು ಹಾಕೊಳ್ಳೋಕೆ ಹೇಳಿ. ಒಳ್ಳೆ ರಿಷಿಕೇಶ್ ಬೃಂಗ ಏರ್ ಆಯಿಲ್, ಜೊತೆಗೆ ಒಂದು ಹರ್ಬಲ್ ಶಾಂಪೂ ಇದೆ, ಕೂದಲು ಬೆಳೆಯುತ್ತೆ. ಇದಲ್ಲದೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಮೈಸೂರು ಪಾಕು, ಶ್ರೀಕೃಷ್ಣ ಜಾಮೂನು, ರಸಗುಲ್ಲ, ಸೋಂಪು ಪುಡಿ ಎಲ್ಲ ಕೊಟ್ಟಿದ್ದಾರೆ ನಿಮಗೋಸ್ಕರ. ಮಯಾಸ್ ಅವರು ರಸಮ್ ಬಿಲ್ಲೆನ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ರಸಮು. 30 ಸೆಕೆಂಡಲ್ಲಿ ರಸಮ್ನ ಮನೆಯಲ್ಲಿ ಮಾಡ್ಕೋಬೋದು, ತಗೊಳ್ಳಿ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯುನಿಬಿಕ್ ಅವರು ಕುಕ್ಕೀಸನ್ನು ಕೊಟ್ಟಿದ್ದಾರೆ, ನಮ್ಮ ಮಕ್ಕಳು ಕೊಡಿ. ಮುಳಿಯಾ ಜ್ಯುವೆಲರ್ಸ್ 1945ನೇ ಇಸ್ವಿಲಿ ಓಪನ್ ಆಗಿರುವಂಥದ್ದು, ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರಲ್ಲೂ ಕೂಡ ಇವರ ಶೋರೂಮ್ ಇದೆ. ನಿಮಗೋಸ್ಕರ ಒಂದು ಬೆಳ್ಳಿಯ ಫಲಕದ ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ ಮೇಡಮ್. ಓಕೆ, ಜೊತೆಗೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗಂಡಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕವನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ, ತಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದೆಲಗ ಸೊಪ್ಪನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಬಾತು ಅಥವಾ ಪಲಾವ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗೃಹಿಣಿಯರು ಬಂದು ಅವರ ಮನೆಯ ಕೈ ರುಚಿಯನ್ನು ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಈಗ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮ್ಮ ಹೆಸರು? ಬಿಂದು ನವೀನ್. ಬಿಂದು ನವೀನ್ ಏನ್ ಮಾಡ್ಕೊಂಡಿದ್ದಾರೆ? ಅವರು ಮೆಕ್ಯಾನಿಕ್ ಆಗಿದ್ದಾರೆ. ಓಕೆ, ಬಿಂದು ನೀವೇನ್ ಮಾಡ್ಕೊಂಡಿದ್ದೀರಿ? ನಾವು ಹೌಸ್ ವೈಫ್. ಮನೆಯಲ್ಲಿದೆ ಬಿಂದು? ಮನೆ ಹೆಸರುಘಟ್ಟ ಮೇನ್ ರೋಡ್. ಓಕೆ, ಏನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಬಿಂದು? ನಾನು ಗೋಬಿ ಬಟಾಣಿ ಕರಿ ಮಾಡ್ತಾ ಇದ್ದೀನಿ. ಗೋಬಿ ಬಟಾಣಿ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೋಬಿ ಬಟಾಣಿ ಕರಿ ಬೇಕಾಗುವ ಸಾಮಗ್ರಿಗಳು: ಹೂಕೋಸು, ಹಸಿ ಬಟಾಣಿ, ಆಲೂಗಡ್ಡೆ, ಗೋಡಂಬಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಆಮ್ಚೂರ್ ಪುಡಿ, ಚಕ್ಕೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಪಲಾವ್ ಎಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ಪಾತ್ರೆ ಇಟ್ಬಿಟ್ಟು ಬಿಸಿನೀರಲ್ಲಿ ಆಲೂಗಡ್ಡೆ ಸ್ವಲ್ಪ ಬೇಯಿಸ್ಕೋಬೇಕು. ಆಲೂಗಡ್ಡೆ ಬೇಯಿಸಕ್ಕೆ ಪಾತ್ರೆ ಬೇಕಾ? ಹೌದು. ಓಕೆ, ಸ್ವಲ್ಪ ನೀರು ಹಾಕಿ. ಏನ್ ಇಷ್ಟ ನವೀನ್ಗೆ ಬಿಂದು ಮಾಡೋದು? ಅವ್ರಿಗೆ ಪಲಾವ್ ಇಷ್ಟ ಆಗುತ್ತೆ, ಎಗ್ ರೈಸ್ ಇಷ್ಟ ಆಗುತ್ತೆ. ಓಹೋ, ಪಲಾವ್ ಎಗ್ ರೈಸ್ ಎಲ್ಲ ಮಾಡ್ತೀರಾ? ಸ್ವಲ್ಪ ಅರಿಶಿನ ಹಾಕಿ ಇದಕ್ಕೆ. ಗೋಬಿ ಅದಕ್ಕೆ ಅರಿಶಿನ ಬೇಕಾ? ಹಾ. ರವಿ ಅವರ ಅರಿಶಿನ ಪುಡಿ ಸಾಕಾ? ಸಾಕು. ನೆಕ್ಸ್ಟ್ ಅದು ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಗೋಬಿ ಹಾಕ್ಬೋದು. ಅಷ್ಟೊತ್ತಿಗೆ ಮಿಕ್ಸಿ ರೆಡಿ ಮಾಡ್ಕೊಳ್ಳೋಣ. Okay. ಫಸ್ಟಿಗೆ ಟೊಮೆಟೊ ಹಾಕೊಳ್ಳೋಣ. ಪಾಪುಗೆ ಹೆಸರಿಟ್ಟಿಲ್ವಾ? ಇಟ್ಟಿದ್ದೀವಿ. ಏನ್ ಹೆಸರು? ಅಕ್ಷಯ್ ಗೌಡ ಅಂತ.
ಓಹೋ ಹಂಗಿಟ್ಬಿಟ್ಟಿದ್ದೀರಾ ಓಕೆ. ನೆಕ್ಸ್ಟ್ ಈರುಳ್ಳಿ ಹಾಕ್ತೀನಿ, ಎಸ್, ಈರುಳ್ಳಿ, ಟೊಮೆಟೊ, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 2-3 ಹಾಕಿದ್ರೆ ಸಾಕು. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಬಿಂದು? 2 years ಆಯಿತು. ಶುಂಠಿ ಒಂದು ಅರ್ಧ ಇಂಚ್, ಒಂದು 2 ಪೀಸ್ ಹಾಕೊಂಡ್ರೆ ಸಾಕು. ಓಕೆ. ಅಡುಗೆ ಮಾಡ್ತೀರಾ ನೀವು? ಹಾಗಾಗಿ ಅಮ್ಮನೇ ಮಾಡೋದಲ್ವಾ? ಅಮ್ಮನೇ ಮಾಡೋದು. ಗೊತ್ತಾಗುತ್ತೆ ರೀ ನಮ್ಗೆ. ಪಾಪು ಇದೆಯಲ್ಲ ನೋಡ್ಕೋಬೇಕಲ್ಲ. ಇದೊಂದು ಕತೆ ಹೇಳೋದು, ಪಾಪು ಇದೆಯಲ್ಲ ಅದೊಂದು 3 ವರ್ಷ ಅದನ್ನೇ ಹೇಳ್ತಾರೆ, ಪಾಪು ಇದೆಯಲ್ಲ ಆಮೇಲೆ ಪಾಪು ಕೇರ್ ಮಾಡ್ಬೇಕಲ್ಲ, ಅವ್ನು ಕೇರ್ ಮಾಡೋದೇ ಆಗುತ್ತೆ ಅಲ್ಲ. ಬೆಳ್ಳುಳ್ಳಿ ಹಾಕಿರಿ ಮತ್ತೆ ಶುಂಠಿನೂ ಹಾಕಿದ್ರಿ. ಹಾ. ಓಕೆ. ನೆಕ್ಸ್ಟ್ ರುಬ್ಕೋಬೇಕಾ? ನಿಮ್ಮ ಅಮ್ಮನ ಕೇಳ್ತೀರಾ? ಇಲ್ಲ ರುಬ್ಕೋಬೇಕು. ಏನ್ ನಿಮ್ಮ ಅಮ್ಮನ ಹೆಸರು? ನಾಗರತ್ನ. ನಾಗರತ್ನ ಅವರೇ, ಇನ್ನೇನು ಹಾಕೋಬೇಕಾ? ಮಗಳು ನೋಡ್ಕೊಳ್ಳಿ, ಕನ್ಫ್ಯೂಷನ್ ನಿಮ್ಗೆ ಹುಡುಕ್ತಾ ಇದ್ರೆ ಎಲ್ಲಿದ್ದೀರಾ ಅಂತ. ಇಲ್ಲ ಕುದೀತಾ ಇದೆ, ನೀರೇನೋ ಕುದಿಸ್ಬಿಟ್ರೆ ಅದಕ್ಕೆ ಅರ್ಶಿನ ಪುಡಿ ಬೆಳೆ ಹಾಕ್ಸ್ಬಿಟ್ರಿ. ಇರ್ಲಿ ಏನಾಗ್ತಿರ ಅದಕ್ಕೆ? ಗೋಬಿ ಹಾಕ್ತೀನಿ, ಸ್ವಲ್ಪ ಹಾಕ್ರಿ. ಹಾಫ್ ಬಾಯ್ಲ್ ಆಗ್ಬೇಕಿದು. ಇದು ಯಾರು ಹೇಳ್ಕೊಟ್ಟಿದ್ದು ಅಡುಗೆ ನಿಮಗೆ? ನಿಮ್ಮ ಅಮ್ಮನ? ಇಲ್ಲ, ನನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ದೀನಿ. ಯಾರು ನಿಮ್ಮ ಫ್ರೆಂಡ್ ಹೆಸರು ಹೇಳಿ ಸ್ವಲ್ಪ? ಹೇಳ್ರಿ, ಅವ್ರ ಹೆಸರು ಹೇಳ್ರಿ. ಸುಷ್ಮಾ ಅಂತ. ಆಲೂಗಡ್ಡೆ ಮತ್ತೆ ಗೋಬಿ ಹೂಕೋಸು. ಹೂಕೋಸು ಹಾಕ್ತಿದ್ದೀನಿ. ಇದು ಕುದೀತಾರಲ್ಲ? ಹೌದು, ಸ್ವಲ್ಪ ಹಾಫ್ ಬಾಯ್ಲ್ ಆಗ್ಬೇಕದು. ಬಟಾಣಿ ಹಾಕ್ಬಿಡ್ತೀನಿ ಹಾಗೆ. ಇದಕ್ಕೆ ಬಟಾಣಿನ ಹಾಕ್ಬಿಡ್ತೀರಾ? ಹೌದು. ಬಟಾಣಿ, ಹೂಕೋಸು ಮತ್ತು ಆಲೂಗಡ್ಡೆನ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀವಿ. ಸೊ ಒಂದು ಪ್ಯಾನ್ ಇಟ್ಬಿಡಿ, ಅದು ಒಗ್ಗರಣೆ. ಪ್ಯಾನಲ್ ಮಾಡೋಣ. ಹಾಂ, ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಬಿಸಿ ಆಗಿದೆ, ಇದು ಜೀರಿಗೆ ಹಾಕ್ತೀನಿ. ಹಾಕೋಬೋದು, ಹಾಕೊಳ್ಳಿ ಮೇಡಮ್. ಒಂದು ಹಾಫ್ ಸ್ಪೂನ್ ಹಾಕ್ತಿದ್ದೀನಿ. ಜೀರಿಗೆನಾ? ಹೌದು. ಓಕೆ. ಒಂದು ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ. ಒಂದೇ ಒಂದು ಪೀಸ್ ಚಕ್ಕೆ. ಹಾಂ. ಓಕೆ. ಅದಕ್ಕೆ ಪಲಾವ್ ಎಲೆ ಹಾಕೋದು. ಸ್ವಲ್ಪ ಅದು ಫ್ರೈ ಆಗಿ ಅದಕ್ಕೆ ರುಬ್ಬಿರೋದು ಹಾಕೋದು, ಟೊಮೆಟೊ ಮಸಾಲ ಪ್ಯೂರ್ ಹಾಕ್ತೀರಾ? ಹೌದು. ರುಬ್ಕೊಂಡಿರೋಂಥ ಟೊಮೆಟೊ ಮತ್ತು ಮಸಾಲ ಎಲ್ಲ ಏನು ಹಾಕ್ಕೊಂಡಿದ್ದೀವಿ ನಾವು? ಹಾಂ, ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಮಾಡ್ಕೊಳ್ಳಿ. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು? ಬಿಂದು ಟಿವಿ ನೋಡೋದು ಓಕೆ. ಅದು ಬಿಟ್ಟು ಅಷ್ಟೇ, ಮಗು ನೋಡ್ಕೊಳ್ಳೋದೇ ಆಗುತ್ತೆ. ಇದೇನಪ್ಪ ಏನು ಕೇಳೋದು? ಅಯ್ಯೋ ತೋರೆ. ಅದು ಆಫ್ ಮಾಡಿಬಿಡಿ ಸಾಕು. ಸಾಕಾ? ಹಾಂ. ಓಕೆ. ಅಷ್ಟೇ ಹಾಕಿ, ನೆಕ್ಸ್ಟ್ ಸಾಕು. ಚಿಲ್ಲಿ ಪೌಡ್ರ್ ಹಾಕ್ತೀನಿ. ರವಿ ಅವರ ಚಿಲ್ಲಿ ಪೌಡ್ರು ಸಾಕು. ಅದು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ. ಓಕೆ. ಧನಿಯಾ ಪುಡಿ 1 ಸ್ಪೂನ್. ಜೀರಿಗೆ ಪುಡಿ ಕೊಡಿ, ಹಾಗೆ ಒಂದು ಹಾಫ್ ಸ್ಪೂನ್ ಅಷ್ಟೇ ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಬೇಕಂತ ಗ್ಯಾರಂಟಿನಾ? ಹೌದೌದು, ಅದು ಕರಿ ಅಲ್ಲ, ಸ್ವಲ್ಪ ಗ್ರೇವಿ ಟೈಪ್ ಇರುತ್ತಲ್ಲ, ಓಕೆ. ಅದು ಕುದಿಯಷ್ಟು ಫ್ರೈ ಮಾಡ್ಕೊಂಬಿಡೋಣ. ಇದು ಗೋಡಂಬಿ. ಇನ್ನೇನು ಫ್ರೈ ಮಾಡ್ಬೇಕು ಮೇಡಮ್? ಗೋಡಂಬಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಮಾಡಿ ಇದಕ್ಕೆ ಹಾಕ್ಬೇಕಾ? ಹೌದು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನು. ಇದಕ್ಕೆ ಹಾಕ್ಕೊಳ್ಳೋದಾ? ಇಲ್ಲ, ಆಮೇಲೆ ಹಾಕೋಣ. ಆಮೇಲೆ ಕಡಾಯಿಲಿ ಹಾಕೋಣ? ಹೌದು. ಓಕೆ. ತುಪ್ಪದಲ್ಲಿ ನಾವು ಗೋಡಂಬಿನ ಹುರ್ಕೊಳ್ತಾ ಇದೀವಿ, ಕುದೀತಾ ಇದೆ ಅಲ್ಲಿ. ಸ್ವಲ್ಪ ಫ್ರೈ ಆಗಿ ಸಾಕು, ಆಫ್ ಮಾಡಿ. ತರಕಾರಿ ಹಾಕೋಣ ರೀ? ಇನ್ಯಾವ್ರಿ ತರಕಾರಿ ಹಾಕೋದು ನೀವು? ಸ್ವಲ್ಪ ಹಸಿ ವಾಸನೆ ಸ್ವಲ್ಪ ಹೋಗ್ಲಿ ಅಂತ ಅಷ್ಟೇ. ಒಳ್ಳೆ ಕತೆ ಆಯ್ತು, ಎಲ್ಲ ಆವಿಯಾಗಿ ಹೋಗ್ಬಿಡುತ್ತೆ ಅಷ್ಟೇನೆ. ಹಾಕಿ. ನೀರು ಬೇಡವಾ ಇದರಿಂದ? ಏನು ಬೇಡ. ಓಕೆ. ಬೇಯಿಸ್ಕೊಂಡಿರುವಂಥ ಅರಿಶಿನ ಹಾಕಿ ನಾವು ಆಲೂಗಡ್ಡೆ ಮತ್ತು ಹೂಕೋಸು ಮತ್ತು ಬಟಾಣಿನ ಚೆನ್ನಾಗಿ ಇದಕ್ಕೆ ಉಪ್ಪು ಹಾಕಿಲ್ಲಲ್ಲ ನಾವು? ಇಲ್ಲ ಇಲ್ಲ ಇಲ್ಲ. ಏನಕ್ಕೆ ಚೆನ್ನಾಗಿರ್ತಿದ್ದು ಬಿಂದು? ಚಪಾತಿಗೆ, ದೋಸೆಗೆ, ಪೂರಿಗೆ ಚೆನ್ನಾಗಿರುತ್ತೆ. ಇದಾ? ಹೌದು. ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ. ಆಲೂಗಡ್ಡೆ ಮತ್ತು ಹೂಕೋಸು ಬಟಾಣಿಯನ್ನು ಹಾಕಿ ಒಳ್ಳೆ ಒಂದು ಗ್ರೇವಿನ ತೋರಿಸ್ಕೊಡ್ತಾ ಇದ್ದಾರೆ ಬಿಂದು ನವೀನ್ ಅಲ್ಲ? ಹೌದು. ಇನ್ನೇನು ಒಂದು 2 ನಿಮಿಷಕ್ಕೆ ಅದು ಗೋಡಂಬಿ ಹಾಕಿ ರೆಡಿ ಆಗುತ್ತೆ. ಡಿಶ್ ಔಟ್ ಮಾಡಿ ತಿಂದು ನೋಡಿ ಮುರುಳಿ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಆಲೂ ಮಟರ್ ಅದು ಹಾಕ್ಬಿಡಿ, ಗೋಡಂಬಿ. ಗೋಡಂಬಿ ಹಾಕ್ಬೋಣ? ಓಕೆ. ತುಪ್ಪದಲ್ಲಿ ಕರೆದಿರೋಂಥ ಗೋಡಂಬಿ. ಚಪಾತಿಗೆ, ಪೂರಿಗೆ, ದೋಸೆಗೆ ಒಳ್ಳೆ ಒಂದು ಗ್ರೇವಿ, ಗೀ ರೈಸ್ಗೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಸ್ವಲ್ಪ ಗರಂ ಮಸಾಲ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಸಾಕು. ಸಾಕಾ? ಓಕೆ. ಇದಕ್ಕೆ ಸ್ವಲ್ಪ ಆಮ್ಚೂರ್ ಪೌಡ್ರ್ ಹಾಕೋಣ. ಹಾಕಿಮ್ಮ. ಆಮ್ಚೂರ್ ಪೌಡ್ರ್ ಏನಕ್ಕೆ ಬಿಂದು? ಅದೊಂದು ಟೇಸ್ಟ್ ಕೊಡುತ್ತೆ, ಅದು ಹುಳಿ ಮತ್ತು ಖಾರ ಥರ ಇರುತ್ತಲ್ಲ. ಓಕೆ. 1 ಸ್ಪೂನಷ್ಟು ಕಸೂರಿ ಮೆಥಿ. ಓಕೆ.
ಗಟ್ಟಿ ಆಯಿತು ಗೊಜ್ಜು. ಹಾಂ. ರೆಡಿ ಆಗಿದೆ. ಒಳ್ಳೆ ಅದ್ಭುತವಾಗಿರುವಂಥ ಒಂದು ಗ್ರೇವಿ. ಓಕೆ, ಒಳ್ಳೆ ಒಂದು ಗ್ರೇವಿನ ರೆಡಿ ಮಾಡಿ ಕೊಟ್ಟಿದ್ದಾರೆ. ರೆಡಿ ಮಾಡೋದೇನು ಮುರಳಿಯವರೇ, ತಿನ್ನು ನೋಡಿ ಸಖತ್ತಾಗಿರುತ್ತೆ ಅಂತ ಇದ್ದಾರೆ. ತಿನ್ನೋಣ. ಗೋಬಿ ಮಟನ್ ಕರಿ ರೆಡಿ ನಿಮಗೋಸ್ಕರ. ಹೆಂಗ್ ತಿನ್ನೋದಿದ್ದೀನ? ಚಪಾತಿ ತಂದಿದ್ದೀನಿ. ಓಕೆ, ಗೋಬಿ ಮಟನ್ ಕರಿನ ಮಾಡಿಕೊಟ್ಟಿದ್ದಾರೆ ಬಿಂದು ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಸರುಘಟ್ಟ ಮೇನ್ ರೋಡಿಂದ ಬಂದಿದ್ದಾರೆ. ಇವರು ಮಾಡಿರುವಂಥ ಅದ್ಭುತವಾಗಿರುವಂಥ ಈ ಆಲೂ ಮಟರ್ ಗ್ರೇವಿನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಗೋಬಿ ಬಟಾಣಿ ಕರಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಅರಿಶಿನ ಹಾಕಿ ನೀರು ಬಿಸಿಯಾದ ಮೇಲೆ ಹೂಕೋಸು, ಆಲೂಗಡ್ಡೆ, ಹಸಿ ಬಟಾಣಿ ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ತುಪ್ಪ, ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಚಕ್ಕೆ, ಪಲಾವ್ ಎಲೆ, ರುಬ್ಬಿದ ಮಿಶ್ರಣ ಹಾಕಿ ಬಾಡಿಸಿ. ಇದಕ್ಕೆ ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ನೀರು ಹಾಕಿ ಕುದಿಸಿ ಬೇಯಿಸಿದ ತರಕಾರಿ, ಉಪ್ಪು, ತುಪ್ಪದಲ್ಲಿ ಕರಿದ ಗೋಡಂಬಿ, ಗರಂ ಮಸಾಲ, ಆಮ್ಚೂರ್ ಪುಡಿ, ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಗೋಬಿ ಬಟಾಣಿ ಕರಿ ಸವಿಯಲು ಸಿದ್ಧ. ಇದನ್ನ ಚಪಾತಿ ಜೊತೆಗೆ ತಿನ್ನು ನೋಡಿ ಮುರಳಿ ಹೆಂಗಿರುತ್ತೆ. ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಫ್ರೆಂಡಿಗೆ ಬೈದ, ನಿಮಗೂ ಬೈದ? ನಮಗೆ ಬೈರಿ. ನಿಮಗೆ ಬೈದ ಪಾಪ. ಇನ್ನೊಂದು ಸಾವಿರ ಹೇಳ್ಕೊಡೋದಿಲ್ಲ ಆಮೇಲೆ, ಅದೊಂದು ಬೇರೆ ಆಗ್ಬಿಡುತ್ತೆ. ಚೆನ್ನಾಗಿದೆ ಗ್ರೇವಿ. ಚೆನ್ನಾಗಿದೆ. ನಿಮ್ಮ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳಿ. ಓಕೆ. ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಅರ್ಜೆಂಟಾಗಿ, ಈಸಿಯಾಗಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಮಾಡ್ಕೊಳ್ಳೋವಂಥದ್ದು. ಬೇಗ ಮಾಡ್ಬೋದು. ಏನು ಮಗನ ಹೆಸರು? ಅಕ್ಷಯ್ ಗೌಡ. ಅಕ್ಷಯ್ ಗೌಡನಾ? ಎಷ್ಟು ತಿಂಗಳು? 1 year ಆಗಿ. ಓಹ್, ಯೂಶಲಿ ಅಂದ್ಕೊಳ್ತೀವಿ ಜಾಸ್ತಿ ಪದಾರ್ಥಗಳು ಹಾಕಿದ್ರೆ ಚೆನ್ನಾಗಿರೋದು ಗ್ರೇವಿ ಅಂತ. ಅವೆಲ್ಲ ಸುಳ್ಳು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಕೂಡ ಗ್ರೇವಿ ಚೆನ್ನಾಗಿದೆ, ಖಾರವಾಗಿದೆ, ರುಚಿಯಾಗಿದೆ. ಥ್ಯಾಂಕ್ ಯು ಬಿಂದು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಅದ್ಭುತವಾಗಿರುವಂಥ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಏನೋ ಗಲಾಟೆ ಮಾಡ್ತಿದ್ಯಾ? ರವಿ ಮಸಾಲ ಬೇಕಂತ ಅವ್ನಿಗೆ ಕೊಂಡ ಬಿಡಿ. ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅರ್ಪಿಸುವ ಗಂಡಬಿ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪವನ್ನ ಕೊಡ್ತಾ ಇದ್ದಾರೆ. ಕುದ್ದು ಬೀಳ್ತಾ ಇದೆಯಲ್ಲ ಇವಾಗ? ಹೌದು, ಖಂಡಿತಗಳು. ಅದಕ್ಕೋಸ್ಕರನೇ ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಮತ್ತು ಹರ್ಬಲ್ ಶಾಂಪವನ್ನ ಕೊಟ್ಟಿದ್ದಾರೆ. ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ. ತೊಳಿ ಮೇಡಮ್. ಜೊತೆಗೆ ಮಯಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ಒಂದೇ ಒಂದು ಬ್ರಿಕ್ ರಸಮ್ ಪೌಡ್ರು ಬಿಸಿ ಬಿಸಿ ನೀರಿಗೆ ಹಾಕಿದ್ರೆ ರುಚಿಕರವಾದಂಥ ರಸಮ್ ರೆಡಿ ಆಗುತ್ತೆ. ಸಖತ್ತಾಗಿದೆ, ತೊಳಿ ಮೇಡಮ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವರು ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಮಗು ಕೈಲಿ ದಿನ ಒಂದೊಂದು ಅರ್ಸಿ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಾಗುತ್ತೆ. ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಶಿವಲಿಂಗವನ್ನು ಕೊಟ್ಟಿದ್ದಾರೆ, ಬೆಳ್ಳಿ ಶಿವಲಿಂಗ. ಇವರೊಂದು ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ, 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಗೋಣಿಕೊಪ್ಪ, ಮಡಿಕೇರಿ, ಪುತ್ತೂರಲ್ಲಿ ಅವರ ಶೋರೂಮ್ ಇದೆ. ಬೆಂಗಳೂರಿನ ಡಿಕೆನ್ಸ್ ರಸ್ತೆ, ಮಣಿಪಾಲ್ ಸೆಂಟ್ರಲ್ ಕೂಡ ಶೋರೂಮ್ ಇದೆ. ಇದನ್ನು ಕೊಟ್ಟು ಏನು ಬೇಕಾದ್ರೂ ತಗೊಂಬನ್ನಿ. ಯೂನಿಬಿಕ್ ಅವರು ಕುಕ್ಕೀಸ್ ಅನ್ನ ಕೊಟ್ಟಿದ್ದಾರೆ. ಮಗುಗೆ ಮೋಸ್ಟ್ಲಿ ಕುಕ್ಕೀಸ್ ಇಷ್ಟ ಆಗ್ಬೋದು, ಕೊಡಿ, ಒಂದು ಬಾಯಿಗೆ ತಿಂತಾ ಇರ್ತಾನೆ. ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಜಾಮೂನು ಮತ್ತು ಶ್ರೀಕೃಷ್ಣ ರಸಗುಲ್ಲ, ಇನ್ನು ಎಲ್ಲ ಸ್ವೀಟ್ಗಳನ್ನ ಹಾಕಿ ಮೈಸೂರು ಪಾಕನ್ನೆಲ್ಲ ತುಂಬಿಸಿ ಕೊಟ್ಟಿದ್ದಾರೆ ಹೊಸ ವರ್ಷದಲ್ಲಿ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಒಗ್ಗರಣೆ ಭಾಗ 3 ಹಬ್ಬದ ಅಡುಗೆಯ ಸ್ಪೆಷಲು, ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅನ್ನೋ ಸ್ಪೆಷಲ್ನ ಮಾಹಿತಿ ಇದ್ರೊಳಗಿದೆ. ಈ ಸ್ಪೆಷಲ್ ಬುಕ್ಕನ್ನು ನಿಮಗೋಸ್ಕರ ಕೊಡ್ತಾ ಇದ್ದಾರೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರು. ತೊಳಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮುರಳಿಯವರೇ ನೋಡಿ, ನಾವೇನೋ ಸ್ಪೆಷಲ್ ಆಗಿ ಮಾಡ್ತೀವಿ ಅಂತ ಬಂದಿದ್ದೀರಾ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ ಏನು ನಿಮ್ಮ ಹೆಸರು? ರೋಹಿಣಿ ಅಂತ. ರೋಹಿಣಿ, ಎಲ್ಲಿಂದ ರೀ? ಹುಬ್ಳಿಯಿಂದ. ಹುಬ್ಳಿಯಿಂದ. ರೋಹಿಣಿ ಅವರೇ, ಏನು ಮಾಡ್ಕೊಂಡಿದ್ದೀರಿ? ನಾನು ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ ವರ್ಕ್ ಮಾಡ್ತಿದ್ರಿ? SCG ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ. ಎಲ್ಲಿ? ಹುಬ್ಳಿಯಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್. ಹುಬ್ಳಿಲೇ ಕ್ಯಾನ್ಸರ್ ಹಾಸ್ಪಿಟಲ್ ಉಂಟಾ? ಹೌದು. ಓಕೆ, ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಇಲ್ಲಿ ಯಾರ ಮನೆಯಲ್ಲಿದ್ದೀರಿ? ದೊಡ್ಡಮ್ಮನ ಮನೇಲಿ ಇದೆ. ಕೆಲ್ಸಕ್ಕೆ ಹೋಗ್ತೀರಾ? ಅಡಿಗೆ ಮಾಡಕ್ ಬರ್ತೇನ್ರಿ? ಹಾ, ಬರುತ್ತೆ. ರೊಟ್ಟಿ ಗಿಟ್ಟಿ ತರ್ತೀರೇನೆ? ತರ್ತೀವಿಲ್ಲ. ಏನ್ ಮಾಡಕತ್ತೀರಿ ನೀವು? ಇವಾಗ ಟೊಮೆಟೊ ಪಲಾವ್ ಮಾಡ್ತಾ ಇದ್ದೀನಿ. ಟೊಮೊಟೊ ಪಲಾವ್. ಓಕೆ, ಬೇಳೆ ಯಾಕೆ? ಬೇಳೆ ಅದರಲ್ಲಿ ಟೇಸ್ಟ್ ಬರುತ್ತೆ. ಬೇಳೆ ಹಾಕ್ಬಿಟ್ಟು ಪಲಾವ್ ಮಾಡ್ತೀರಾ? ಹಿಂಗೆ ಹುಬ್ಳಿಯವ್ರ ಕಥೆಗಳೆಲ್ಲ. ನಾವು ಬೇಳೆ ಹಾಕ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡ್ತೀವಿ, ಅವ್ರು ಬೇಳೆ ಹಾಕ್ಬಿಟ್ಟೆ ಪಲಾವ್ ಮಾಡ್ತಾರೆ. ಹಂಗೆ ರೀ ನಮ್ಮ ಮಂದಿ, ನಮ್ದೆಲ್ಲ ವಿಶೇಷ ಇರ್ತದೆ ನೋಡ್ರಿ ಅಂತಾರೆ. ಟೊಮೊಟೊ ಪಲಾವ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಟೊಮ್ಯಾಟೊ ಪಲಾವ್ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಅಕ್ಕಿ, ಟೊಮ್ಯಾಟೊ, ಹಸಿ ಬಟಾಣಿ, ಆಲೂಗಡ್ಡೆ, ಕ್ಯಾರೆಟ್,
ಹುರುಳಿಕಾಯಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಸಾಸಿವೆ, ಸಾಂಬಾರ್ ಪುಡಿ, ಅಚ್ಚ ಖಾರದ ಪುಡಿ, ಚಕ್ಕೆ, ಏಲಕ್ಕಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡೋಣ. ರೋಹಿಣಿ ಅವರೇ, ಏನು ಕೊಡ್ಲಿ ನಿಮ್ಗೆ ನಾನು? ಪ್ಯಾನ್ ಕೊಡಿ ಫಸ್ಟು. ನಾನು ಏನಕ್ಕೆ? ಏಲಕ್ಕಿ, ಲವಂಗ, ದಾಲ್ಚಿನ್ನಿ. ಹಂಗೆ ಹಾಕದ? ಎಣ್ಣೆ ಹಾಕೋದೇನು ಬೇಡವೇನ್ರಿ? ಇಲ್ಲ, ಹುರ್ಕೋಬೇಕು ಫಸ್ಟು. ಡ್ರೈ ರೋಸ್ಟಾ? ವೆಜ್ಜಾ ನಾನ್ ವೆಜ್? ಹುಬ್ಳಿಯಾಗ ನೀವು? ವೆಜ್. ಚಕ್ಕೆ, 3 ಏಲಕ್ಕಿ, 4 ಏಲಕ್ಕಿ ಬರ್ಕೊಂಬಂದ್ರು ಕರೆಕ್ಟ್. ಜೀರಿಗೆ ಓಕೆ, ಸ್ವಲ್ಪ. ಜೀರಿಗೆ ಓಕೆ, ಇಷ್ಟೇ ಸಾಕಾ? ಆಮೇಲೆ ಹುರ್ಕೋಬೇಕು ಚೆನ್ನಾಗಿ. ಏನ್ ಚೆನ್ನಾಗಿ ಉರಿಯಕಲ್ಲ ಇಷ್ಟ ಹಾಕಿದ್ದೀರಾ ನೀವು? ಒಂದು ಬಾಳ್ಳೆಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕಂತ ನಿಂಗೆ. ಆಮೇಲೆ ಎಷ್ಟು ಗಂಟೆಯಿಂದ ಕೆಲಸ ರೀ? ಶಿಫ್ಟ್ ಉಂಟಾ? ಶಿಫ್ಟ್ ಏನಿಲ್ಲ, 10 to 6 ನಾರ್ಮಲ್. ಓಕೆ ಓಕೆ. ಇದು ಜಾಸ್ತಿ ಮಸಾಲೆ ಹಾಕಿದ್ರೆ ತುಂಬಾ ಇದಾಗುತ್ತೆ. ಎಲ್ಲ ಹಾಕಿರ್ತೇವಲ್ಲ ಸಾಮಾನು, ಖಾರ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋದು. ಆಯ್ತು, ಓಕೆ ರೀ, ಸಾಕು ಅಷ್ಟೇ. ಓಕೆ, ನೆಕ್ಸ್ಟ್ ಇದೇನು ಇಷ್ಟೊಂದು ಹುರ್ಕೊಂಬಿಟ್ರಲ್ಲ, ಏನ್ ಮಾಡೋದು ಇದನ್ನ? ಇದು ಮಿಕ್ಸೇ ಮಾಡ್ಕೋಬೇಕು. ಇದನ್ನೇ ಮಿಕ್ಸ್ ಮಾಡ್ಕೋಬೇಕಾ? ಅದ್ರ ಜೊತೆಗೆ ಏನಾರು ಹಾಕ್ರಿ, ಮಿಕ್ಸಿಗೆ ಏನಾರು ಸಿಗ್ಬೇಕಲ್ಲ ಬ್ರೆಡ್ಗೆ? ಹಾಕ್ತೀನಿ ಅಂತ. ಓಕೆ, ತಗೊಳ್ಳಿ. ಬೆಳ್ಳುಳ್ಳಿ, ಆಮೇಲೆ ಶುಂಠಿ. ಓಕೆ, ಕಾಯಿ ತುರಿ ಹಾಕ್ತಾ ಇದ್ದೀನಿ ಇವಾಗ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ ಓಕೆ ಓಕೆ. ಆಮೇಲೆ ಇದನ್ನ ಹಾಕೋಣ, ಹುರ್ಕೊಂಡಿದ್ದೆಲ್ಲ. ಇದು ಹಾಕ್ಬೇಕು. ಬಿಡಿ ಕೈ. ಸ್ವಲ್ಪ ನೀರು ಸಾಕು. ಸ್ವಲ್ಪ ಸಣ್ಣ ಆಗ್ಬೇಕು ಇದು ಪೂರ. ಓಕೆ, ಸಣ್ಣಗಾಗಿದೆ ಬಿಡಿ. ನೆಕ್ಸ್ಟ್ ಕುಕ್ಕರ್ ಕೊಡಿ. ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಪ್ಪ. ಶ್ರೀಕೃಷ್ಣ ತುಪ್ಪ, ನಿಮ್ಮ ಹುಬ್ಳಿ ಅವ್ರದ್ದು ಇದು ಗೊತ್ತಾ? ಹಾಕೊಂಡು ಸ್ವಲ್ಪ ಸಾಸಿವೆ. ಓಕೆ, ಸಾಸಿವೆ, ಜೀರಿಗೆ ಸ್ವಲ್ಪ. ಜೀರಿಗೆ. ಇದು ಪಲಾವ್ ಅಂದ್ರೆ ಅಕ್ಕಿ ಜೊತೆಗೆ ಹಾಕಿ ಮಾಡೋ ಪಲಾವ್ ತಾನೆ ನಿಮ್ಮ ಕಡೆ ಎಲ್ಲ? ಹೌದು. ಸ್ವಲ್ಪ ಈರುಳ್ಳಿ ಹಾಕ್ತಾ ಹಾಕ್ರಿ. ಇದ್ದೀನಿ. ವೆಜ್ ಏನು ಮಲ್ಲಿ ಪೂರ್ತಿಯಾಗಿ ನೀವು? ಹಾ, ವೆಜ್ ಪೂರ. ಓಕೆ. ಇವಾಗ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಓಕೆ, ಏನದು? ಬಟಾಟೋ ಸ್ವಲ್ಪ. ಆಲೂಗಡ್ಡೆ. ಹಾಕಿ. ಆಲೂಗಡ್ಡೆ, ಬಟಾಣಿ, ಇದು ಬೀನ್ಸ್ ಸ್ವಲ್ಪ. ಹುರುಳಿಕಾಯಿ. ಅಡುಗೆ ಮಾಡ್ತೀರಾ? ಮಲ್ಲಿ ನಿಮ್ಮ ಅಮ್ಮ ಮಾಡ್ತಾರಾ? ಮಾಡ್ತೀನಿ, ನಾನು ನೀವು ಮಾಡ್ತೀನಿ, ಮಾಡ್ತೀರಾ? ಅಮ್ಮನೂ ಮಾಡ್ತಾರೆ. ಕ್ಯಾರೆಟು ಸ್ವಲ್ಪ. ಬನ್ನಿ ಹುಬ್ಳಿಗೆ ಬಂದಾಗ. ಈ ಟೊಮೊಟೊ ಬಾತ್ ಚೆನ್ನಾಗಿದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ. ಇದು ಹಾಕಿದ್ದು ಇದು ಹಾಕೋಬೇಕು. ಹಾಕಿ. ರುಬ್ಬಿದಂತ ಹಸಿ ಮಸಾಲ. ಓಕೆ, ಇದು ರವಿ ಸಾಂಬಾರ್ ಪೌಡರ್. ರವಿ ಅವರ ಸಾಂಬಾರ್ ಪುಡಿ ಸಾಕಷ್ಟೇನೆ? ಸಾಕು ಅಷ್ಟೇ. ನೆಕ್ಸ್ಟ್ ಅಕ್ಕಿ. ಅಕ್ಕಿ ಹುರ್ಕೋಬೇಕು ಇದರಲ್ಲಿ. ಆಯಿಲಲ್ಲೇ ಹುರ್ಕೋಬೇಕು ಪೂರ. ಓಕೆ, ಸ್ವಲ್ಪ ನೀರು. ಓಕೆ. ಇದು ಟೊಮೆಟೊ ಏನಿದೆಯಲ್ಲ, ಇದರಲ್ಲಿ ಹಾಕಿದ್ರೆ ಇದಾಗ್ಬಿಡುತ್ತೆ. ಸೊ ಇದು ಯಾವಾಗ ಬಾಯ್ಲ್ ಆಗುತ್ತೆ ಅಲ್ಲ ಪೂರ, ಅವಾಗೆ ಟೊಮೆಟೊ ಹಾಕ್ತಾರೆ. ಯಾಕಂದ್ರೆ ಅದು ಗರಿ ಗರಿ ಎಲ್ಲ ಇರುತ್ತೆ. ಇಲ್ಲಾಂದ್ರೆ ಟೊಮೆಟೊ ಪೂರ ನೀರಲ್ಲಿ ಇದು ಕಾಣಿಸುತ್ತೆ ಇಲ್ಲ ಟೊಮೆಟೊ ಪಲಾವ್ ಅಂತ. ಸೊ ಅದರಲ್ಲಿ ಸ್ವಲ್ಪ ಅದು ಕುದಿ ಬರಬೇಕು ಸ್ವಲ್ಪ. ಕುದಿ ಬರ್ಬೇಕಂಟು. ಬೆಳೆ ಯಾವಾಗ ಹಾಕ್ತೀರಿ? ಬೇಳೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇವಾಗ. ಬೆಳೆ ಹಾಕ್ತೀರಾ? ಗ್ಯಾರಂಟಿ ಬೆಳೆ ಹಾಕೋದು? ಅಲ್ಲ, ಇಲ್ಲಿ ತನಕ ಓಕೆ. ಬೇಳೆ ಯಾಕೆ? ಬೇಳೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅದರಲ್ಲಿ ಹಾಕಿದ್ರೆ. ಏನ್ ಟೇಸ್ಟ್ ಬರುತ್ತೋ ಏನೋ, ತಿನ್ಮೇಲೆ ತಾನೇ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಬೇಳೆ ಸ್ವಲ್ಪ. ಬೇಳೆ ಹಾಕ್ತೀರಾ? ಜಾಸ್ತಿ ಇಲ್ಲ, ಸ್ವಲ್ಪ ಬೇಳೆ. ಓಕೆ, ಆಮೇಲೆ ಟೊಮೆಟೊ. ತಿರ್ಸಂಗಿಲ್ವಾ? ತಿರ್ಸ್ಬೋದಾ? ಆಮೇಲೆ ತಿರುಗಿಸೋದು. ಕಾಣ್ಬೇಕು ಮೇಲ್ಗಡೆ ಟೊಮೆಟೊ ಬಾತ್ ಅಂತ. ಖಾರದ ಪೌಡರು ನೋಡ್ರಿ, ಖಾರದ ಪೌಡ್ರ್, ರವಿಯವ್ರ ಖಾರದ ಪೌಡ್ರ್ ಸಾಕೇನ್ರಿ? ಓಕೆ ರೀ. ಆಮೇಲೆ ರೀ ಅದೇನೋ ಮೆಣಸಿನ್ಕಾಯಿನೋ ಮಾಡ್ಕೋಬೇಕು. ಅದು ಮಾಡ್ತಲ್ರಿ, ತಾಳ್ರಿ, ತಗೊಳ್ರಿ, ಇಟ್ಕೊಳ್ರಿ.
ಸಾಕೇನ್ರಿ? ಓಕೆ, ಏನು ಮಾಡ್ಬೇಕು ಇದಕ್ಕೆ ಇವಾಗ? ಹಸಿಮೆಣಸಿನ್ಕಾಯಿ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಹಾಕ್ಬಿಡಿ ಫಸ್ಟ್ ಹಸಿಮೆಣಸಿನ್ಕಾಯಿನ. ಸಾಕು. ಸಾಕಾ ಹಾ, ರೀ? ಇದು ಇನ್ನೊಂದು ಹಾಕಿದ್ದೀವಿ. ಹಾಕ್ತೀವಿ. ಇಲ್ಲ, ಇದು ಹಾಕಿದ್ದೀವಲ್ಲ, ಮಸಾಲ ಎಲ್ಲ ಹಾಕಿದ್ದೀವಿ. ಎಣ್ಣೆ ಸಮೇತ ಹಾಕದ ಬರೀ ಏನು? ಎಣ್ಣೆ ಸಮೇತನೇ ಹಾಕ್ಬೇಕು. ಇನ್ನೇನು ಹಾಕೋದಿದೆ ಅದಕ್ಕೆ? ಕುದೀತಾ ಇದೆ, ಮುಚ್ಚಬೇಕು ಅದೆಲ್ಲ ಕುಕ್ಕರ್ ಅಲ್ಲ? ಉಪ್ಪು ಹಾಕಬೇಕು. ಉಪ್ಪು ಹಾಕಿ. ಇಲ್ಲೆಲ್ಲಿದೆ ಉಪ್ಪು? ಅಲ್ಲಿದೆ ನೋಡಿ. ಎಷ್ಟು ನಿಮಿಷ, ಎಷ್ಟು ವಿಷಲ್ ಕೂಗಬೇಕು? ಯೂಶಲಿ ಇದಕ್ಕೆ 2 ಆದರೂ ಸಾಕು. 2 ಆದ್ರೆ ಸಾಕಾ? ಹಾಕ್ಕೊಂಡ ಇದನ್ನ ಸಾಕಾ? ಸಾಕು. ಹಾಕ್ಬಿಡ್ಲಾ? ಹಾಕಿ. ಓಕೆ, ಮುಚ್ಬಿಡೋದಾ? ಎಲ್ಲ ಕರೆಕ್ಟಾಗಿ ಜ್ಞಾಪಿಸ್ಕೊಂಡ್ರಾ? ಸೂಪರ್ ಮಾಡಿ ನೋಡೋಣ. ಹಾಂ ಸರ್. ಓ ಹೋ ಹೋ, ಆಗಿದೆಯಾ ಚೆನ್ನಾಗಿ? ಆಗಿದೆ, ನೋಡಿ ಟೇಸ್ಟ್ ಮಾಡಿ. ಹಿಂಗೆ ನಾನು ನಿಮ್ಮಲ್ಲಿ ಮಾಡೋದು ಹಾಂ ಸರ್. ಎಲ್ಲ ಓಕೆ. ಬೇಳೆ ಯಾಕೆ ಹಾಕಿದ್ರಿ ಅಂತ ಹಂಗೆ ಇವಾಗಲೂ ಗೊತ್ತಾಗ್ತಾ ಇಲ್ರಿ. ಅದು ಟೇಸ್ಟ್ ಬರುತ್ತೆ ಸರ್. ಎಲ್ಲಿಂದ ಬರುತ್ತೋ Usually ಟೇಸ್ಟ್? ಪಲಾವದಲ್ಲಿ ಕೊಡ್ರಿ ಎಲ್ಲ ಕೊಡ್ರಿ, ಅದು ಕೊಡ್ರಿ ಇಲ್ಲಿ ತುಂಬ್ರಿ ಅದಕ್ಕೆ. ಟೊಮೆಟೊ ಪಲಾವ್ ಇನ್ನು ರೆಡಿ ಇದೆ ಇವಾಗ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೋಹಿಣಿಯವರು ಬಂದಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಟೊಮೆಟೊ ಪಲಾವ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಟೊಮೆಟೊ ಪಲಾವ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಪಲಾವ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಚಕ್ಕೆ, ಏಲಕ್ಕಿ, ಜೀರಿಗೆ ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುರಿದ ಚಕ್ಕೆ, ಏಲಕ್ಕಿ, ಜೀರಿಗೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿ ಬಟಾಣಿ, ಆಲೂಗಡ್ಡೆ, ಹುರುಳಿಕಾಯಿ, ಕ್ಯಾರೆಟ್ ಹಾಕಿ ಹುರಿದು ರುಬ್ಬಿದ ಮಸಾಲಾ ಮಿಶ್ರಣ, ಸಾಂಬಾರ್ ಪುಡಿ, ಅಕ್ಕಿ, ತೊಗರಿಬೇಳೆ, ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆಯಲ್ಲಿ ಕರಿದ ಹಸಿಮೆಣಸಿನಕಾಯಿ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿದರೆ ಟೊಮ್ಯಾಟೊ ಪಲಾವ್ ಸವಿಯಲು ಸಿದ್ಧ. ರೋಹಿಣಿ, ಟೇಸ್ಟ್ ಮಾಡೋದಾ? ಹಾಂ ಸರ್, ಮಾಡಿ ಸರ್. ಗ್ಯಾರಂಟಿನಾ? ಓಕೆ. ನಿಮ್ ದೊಡ್ಡಮ್ಮ ಗ್ಯಾರಂಟಿ ತಾನೆ? ಹಾಂ, ಇದಕ್ಕೇನು ರಾಯ್ತಾ ಇಲ್ಲ, ಏನ್ ಬೇಡೇನ? ಬೇಕಾಗುತ್ತೆ. ಬೇಕಾದ ಮತ್ತೆ ಮಾಡೇ ಇಲ್ಲ. ಈ ಕಡೆ ಮಸಾಲೆನೂ ಜಾಸ್ತಿ ಹಾಕಿಲ್ಲ, ಗೋಲಿ. ಈ ಕಡೆ ಬಿಸಿಬೇಳೆ ಬಾತು ಮಾಡಿಲ್ಲ, ಆ ಕಡೆ ಪಲಾವ್ ಹಾಕೋ ಎಲ್ಲ ಮಸಾಲೆ ಹಾಕಿದ್ರೆ ಪಲಾವಾರು ಆಗ್ತಾ ಇತ್ತು. ಇವಾಗ ಏನಾಗಿದೆ? ಏನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ, ಅದೇ ಪ್ರಾಬ್ಲಮ್. ತಿನ್ಬೋದು, ಕೆಟ್ಟದಾಗೆಲ್ಲ ಏನೂ ಇಲ್ಲ, ಬಟ್ ಒಂಥರ ಇದೆ, ಏನು ಅಂತ ಗೊತ್ತಾಗ್ತಾಯಿಲ್ಲ. ಅರ್ಧ ಟೊಮೊಟೊ ಬಾತು, ಅರ್ಧ ಬಿಸಿಬೇಳೆ ಬಾತ್ ಮಾಡಿದ್ರೆ ಹೆಂಗಿರುತ್ತೋ ಹಂಗಿದೆ ಇದು. ಹುಬ್ಳಿಯವರು ಅವ್ರ ಸ್ಟೈಲ್ ಏನೋ ಮಾಡ್ತಾರೆ, ಅವ್ರ ಮನೆ ರುಚಿ ಇದೆ ಅಷ್ಟೇ. ಚೆನ್ನಾಗಿಲ್ಲ ಅನ್ನೋದೆಲ್ಲ ತಪ್ಪು. ಪಾಪ ಅಷ್ಟು ದೂರದಿಂದ ಬಂದು ಒಂದು ಒಳ್ಳೆ ಪಲಾವನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಸಕ್ಕದಾಗಿರೋ ಒಂದು ಕ್ಯಾಲೆಂಡರ್ ಕೊಟ್ಟಿದ್ದಾರೆ, ತೊಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ. ರವಿ ಪ್ರಾಡಕ್ಟ್. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ, 20 ಸೆಕೆಂಡ್ಗೆ ರಸಮ್ ಆಗುತ್ತೆ, ತಗೊಳ್ಳಿ. ಆಮೇಲೆ ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಜಾಮೂನು, ರಸಗುಲ್ಲ, ಮೈಸೂರು ಪಾಕು ಎಲ್ಲ ಕೊಟ್ಟಿದ್ದಾರೆ. ತುಪ್ಪ ಕೂಡ ಇದರೊಳಗಿದೆ, ಇದು ನಿಮಗೋಸ್ಕರ, ತಗೊಳ್ಳಿ. ಕೂದಲು ಬೀಳ್ತಾ ಇದೆಯಾ? ಅಯ್ಯೋ, ನಿಮಗೂ ಬೀಳುತ್ತಾ? ಹುಬ್ಳಿಯವರು ಕೂದಲು ಬೀಳುತ್ತೇನೆ. ಓಕೆ, ನಿಮಗೆ ನಮ್ಮ ರಿಸ್ಕೇಶ್ ಬೃಂಗ ಏರ್ ಆಯಿಲ್ ಅವರ ರಿಸ್ಕೇಶ್ ಬೃಂಗ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ನಿಮಗೋಸ್ಕರ. ಕುಕೀಸ್ ತಿನ್ನಿದ್ದೀರಾ? ಚೆನ್ನಾಗಿರುತ್ತೆ. ಯುನಿಬಿ ಕುಕೀಸ್ ತಿನ್ನಿ, ತುಂಬ ಮಜಾ ಕೊಡುತ್ತೆ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲರ್ಸ್ ಅವರು ಶಿವನ ಲಿಂಗವನ್ನು ಕೊಟ್ಟಿದ್ದಾರೆ ನಿಮಗೆ, ಬೆಳ್ಳಿ ಶಿವಲಿಂಗ, ತಗೊಳ್ಳಿ. ಇದು 1000 ರೂಪಾಯಿ ಗಿಫ್ಟ್ ವಚರು, ಏನು ಬೇಕಾದ್ರೂ ತೊಗೊಂಬರ್ಬೋದು ಅಂಗಡಿಗೆ. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾಗಿರುವಂಥ ರೆಸಿಪಿ ಪುಸ್ತಕವನ್ನು ಕೊಟ್ಟಿದ್ದಾರೆ. ಹಬ್ಬಕ್ಕೆ ಏನೇನು ಅಡುಗೆ ಮಾಡ್ಕೋಬೇಕು ಪೂರ್ತಿಯಾದಂಥ ಮಾಹಿತಿ ಇದರೊಳಗಿದೆ. ಶ್ರೀನಿಧಿ ಪಬ್ಲಿಕೇಶನ್ ಅವ್ರದ್ದು ನಿಮಗೋಸ್ಕರ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಬರ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ತೇಜಸ್ವಿನಿ. ತೇಜಸ್ವಿನಿ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ, ಸದ್ಯಕ್ಕೆ ಹೌಸ್ ವೈಫ್. ಓಕೆ, ಟೀಚರ್ ಆಗಿದ್ರಾ? ಹಾ. ಎಲ್ಲಿ ಟೀಚರ್ ಆಗಿದ್ರಿ? ಟೀಚರ್ ಕ್ಯಾಪಿಟಲ್ ಕಂಪ್ಯೂಟರ್ಸ್ ಅಲ್ಲಿ ಕಂಪ್ಯೂಟರ್ ಟೀಚರ್ ಆಗಿದ್ದೆ. ಓಕೆ ಓಕೆ ಓಕೆ. ಏನ್ ಯಜಮಾನ್ ಹೆಸರು? ವಿಜಯ್ ಕುಮಾರ್. ವಿಜಯ್, ನಮಸ್ಕಾರ ವಿಜಯ್. ಕರ್ಕೊಂಡ್ಬಂದಿದ್ದೀರಾ ವಿಜಯ್ ಕುಮಾರ್ ಅವ್ರನ್ನ? ಬಂದಿದ್ದಾರೆ ಸರ್. ಏನ್ ಮಾಡ್ತಾ ಇದ್ದೀರಾ? ಆಲೂ ಗೋಬಿ ಡ್ರೈ ಫ್ರೈ ಅಂತ ಮಾಡ್ತಿದ್ದೀನಿ. ಆಲೂ ಗೋಬಿ ಡ್ರೈ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಆಲೂ ಗೋಬಿ ಡ್ರೈ ಫ್ರೈ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಹೂಕೋಸು, ದಪ್ಪ ಮೆಣಸಿನಕಾಯಿ, ಸಕ್ಕರೆ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಈರುಳ್ಳಿ ಹೂ, ಅರಿಶಿನ, ಅಚ್ಚ ಖಾರದ ಪುಡಿ, ಬಿಳಿ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೆಟೊ ಸಾಸ್, ವಿನಿಗರ್, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಓಕೆ, ಫಸ್ಟ್ ಏನ್ ಕೊಡಿ? ಫಸ್ಟ್ ಒಂದು ಇದನ್ನ ಕೂಗಿಸ್ಕೋಬೇಕಾ? ಬಾಯ್ಲ್ ಮಾಡ್ಕೊಬೇಕು. ಓಕೆ, ತೇಜಸ್ವಿನಿ ಅವರೇ, ನೀರ್ ಹಾಕೋಬೇಕು ಇದಕ್ಕೆ. ನೀರ್ ಹಾಕೊಳ್ಳಿ. ಅಂತೂ ಈಗ ಅಡುಗೆಯಲ್ಲಿ ಸುಧಾರಣೆ ಕಂಡಿದ್ಯಾ? ಹಾ ಸರ್. ಅವೆಲ್ಲ ಚೆನ್ನಾಗಿ ಮಾಡ್ತಾ ಇದೀರಾ ಅಂತ ಹೇಳ್ತಾರಾ? ಹೇಳ್ತಾರೆ.
ಇದಕ್ಕೆ ಸಾಲ್ಟ್ ಮತ್ತೆ ಹಾಕಿ. ಟರ್ಮರಿಕ್ ಪೌಡರ್ ಹಾಕ್ಬೇಕು. ಹಾಕಿ ಹಾಕಿ ಹಾಕಿ. ರವಿ ಅವರ ಅರ್ಶಿನ ಪುಡಿನ ಹಾಕ್ತಾ ಇದೀವಿ. ಸಾಕಾ? ಸಾಕು. ಏನ್ ಮಾಡ್ತೀರಾ? ನಂಗೊಂದು ಮಿಕ್ಸಿಂಗ್ ಬೌಲ್ ಬೇಕು. ಓಕೆ ತಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆಲೂ ಗೋಬಿ ಡ್ರೈ ಫ್ರೈ ಮಾಡೋಕ್ಕೆ ಫಸ್ಟು ಈ ಗೋಬಿನ ಚೆನ್ನಾಗಿ ಅರಿಶಿನ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಓಕೆ ನೆಕ್ಸ್ಟು ಆಲೂಗಡ್ಡೆ ಬೇಯಿಸಿದ್ದೀರಾ? ಏನು ಇಲ್ಲ, ಮಾಡಿದ್ದೀರಾ? ಏನು ಬೇಯಿಸಿಲ್ಲ. ಹಂಗೆ ಜಸ್ಟ್ ಹಾಕದಾ? ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ಕಟ್ ಮಾಡಿರೋದು. ಓಕೆ ಮೈದಾ ಹಿಟ್ಟು, ಓಕೆ ಅಕ್ಕಿ ಹಿಟ್ಟು, ಓಕೆ ಕಾರ್ನ್ಫ್ಲೋರ್ ಸ್ವಲ್ಪ, ಓಕೆ ವೈಟ್ ಪೆಪ್ಪರ್ ಪೌಡರ್ ಸ್ವಲ್ಪ, ಓಕೆ ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ ಸ್ವಲ್ಪ ಶುಗರ್ ಟೇಸ್ಟ್ಗೆ, ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ, ವಿನೆಗರ್ ಸ್ವಲ್ಪ, ಓಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮಾಡಿ ಮಾಡಿ ಮಾಡಿ. ರೆಡ್ ಚಿಲ್ಲಿ ಪೌಡರ್ ಕೊಟ್ಟಿಲ್ಲ. ಕೊಡ್ತೀನಿ ಜ್ಞಾಪಿಸ್ಕೊಳ್ಳಿ, ಅದಕ್ಕೆ ಹೇಳ್ತಾ ಇದೀನಿ. ಏನೋ ಮರ್ತೋಗ್ಬಿಟ್ರೆ. ರವಿ ಅವರ ರೆಡ್ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಣ್ಣೆ ಕಾದೋಯ್ತು, ಇಷ್ಟು ತನಕ ಮಾಡಿದ್ರೆ ಎಣ್ಣೆ ಆವಿ ಆಗ್ಬಿಡುತ್ತೆ. ಮೊನ್ನೆ ಮಾಡಿದ್ವಿ ಸರ್ ಸೇಮ್ ಡಿಶ್. ಮೊನ್ನೆನಾ? ಎಣ್ಣೆ ಎಲ್ಲ ಮೊನ್ನೆನಾ? ಯಾರ ಮೇಲೆ ಪ್ರಯೋಗ? ಎಲ್ಲರೂ ತಿಂದ್ರು, ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಚೆನ್ನಾಗಿದೆ, ಇದೇನೇ ಮಾಡು ಅಂದ್ರ ಹ್ಮ್. ಹಾಕ್ಬೋದು. ಹಾಕಿ 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 ನೀವು ಹಾಕಿ. ಯಾಕೆ ವರಿ ಮಾಡ್ತೀರಾ? ಹಾಕಿ ಇನ್ನ ಹಾಕಿ. ಮಲ್ಲಿ ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಎರಡು. ಎರಡೂ? ಹಾ. ಮತ್ತೆ ನಾವು ವೆಜ್ ಮಾಡಕ್ ಬಂದ್ಬಿಟ್ಟಿದ್ದೀರಾ ಗುರುವಾರ ನೀವು? ನನಗೆ ವೆಜ್ ಅಂದ್ರೆ ಇಷ್ಟ, ನಾನ್ ವೆಜ್ ಅಷ್ಟು ಇಷ್ಟ ಆಗಲ್ಲ. ಪ್ಯಾನ್ ಕೊಡಿ, ಸ್ವಲ್ಪ ಆಯಿಲ್ ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜಿಂಜರ್ ಗಾರ್ಲಿಕ್ ಚಾಪ್ಸ್, ಅದಕ್ಕೆ ಪೇಸ್ಟ್ ಹಾಕಿದ್ದೀನಿ. ಇದಕ್ಕೆ ಚಾಪ್ಸ್ ಹಾಕ್ಬೇಕು. ಓಕೆ. ಆನಿಯನ್, ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ಸ್, ಕ್ಯಾಪ್ಸಿಕಮ್. ಓಕೆ. ಚೆನ್ನಾಗಿ ಫ್ರೈ ಬೇಕಲ್ವಾ ಅದು? ಹಾ. ಈ ಫ್ರೈ ಮಾಡಿದಂಥ ಗೋಬಿನ ನೆಕ್ಸ್ಟ್ ನಾವು ಮಂಚೂರಿಯನ್ ಮಾಡಿ ಕನ್ವರ್ಟ್ ಮಾಡ್ತಾ ಇದೀವಿ. ಫುಲ್ ಫ್ರೈ ಆಗಿದೆಯಲ್ಲ ಚೆನ್ನಾಗಿ? ಗೋಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ? ಆ್ಯಕ್ಚುಲಿ ಪ್ಯಾನಲ್ಲೇ ಮಾಡಬೇಕು, ನಿಮ್ಗೆ ಹಿಂಗೆಲ್ಲ ಮಿಕ್ಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಹಾಕ್ಬೇಕು? ಹಾಕಿ ಫಸ್ಟ್ ಅದಕ್ಕೆ ಗ್ರೀನ್ ಚಿಲ್ಲೀಸ್, ಓಕೆ, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಓಕೆ, ಟೊಮೆಟೊ ಸಾಸ್, ಓಕೆ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಪೌಡರ್. ಹಾಕೋಣವಾ? ಹಾಂ. ರವಿ ಅವರ ಗರಂ ಮಸಾಲ, ಸಾಲ್ಟ್ ಹಾಕ್ಬೇಕು ಸ್ವಲ್ಪ. ಇಷ್ಟೇನಾ? ಹಾಂ. ಓಕೆ, ರೆಡಿಯಾಗಿದೆ. ಆಗಿದೆ. ಹಾಕೋಬೋದಾ? ಹಾಂ. ಸರ್, ಆಲೂ ಗೋಬಿ ಡ್ರೈ ಫ್ರೈ ರೆಡಿ ಆಗಿದೆ. ಓಕೆ, ಆಲೂ ಗೋಬಿ ಡ್ರೈ ಫ್ರೈಯನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಭಾಳ ಕಷ್ಟಪಟ್ಟು ಮನೆಯಿಂದ ಬರ್ಕೊಂಬಂದು ಯಾವ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಬಾರ್ದು ಅಂತೇಳಿ ಒಂದು ದೊಡ್ಡ ಲಿಸ್ಟ್ನ ಇಟ್ಕೊಂಡು ಟಿಕ್ ಮಾಡಿಕೊಂಡು ಕಷ್ಟಪಟ್ಟು ಮಾಡಿದ್ದಾರೆ ತೇಜಸ್ವಿನಿ ಅವರು. ಓಕೆ, ಈ ಅದ್ಭುತವಾಗಿ ಮಾಡಿರುವಂಥ ಆಲೂ ಗೋಬಿ ಡ್ರೈ ಫ್ರೈನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಡ್ರೈ ಫ್ರೈ ಮಾಡ್ಕೊಳ್ಳಿ. ಆಲೂ ಗೋಬಿ ಡ್ರೈ ಫ್ರೈ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಹೂಕೋಸು, ಅರಿಶಿನ, ಉಪ್ಪು ಹಾಕಿ ಬೇಯಿಸಿ ಒಂದು ಬೌಲ್ಗೆ ಹಾಕಿ. ಇದಕ್ಕೆ ಆಲೂಗಡ್ಡೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬಿಳಿ ಕಾಳು ಮೆಣಸಿನ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಕ್ಕರೆ, ಗ್ರೀನ್ ಚಿಲ್ಲಿ ಸಾಸ್, ವಿನಿಗರ್, ನೀರು, ಅಚ್ಚ ಖಾರದ ಪುಡಿ ಹಾಕಿ ಕಲಸಿಕೊಂಡು ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಬಾಣಲಿಗೆ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹೂ ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ, ಕರಿದ ಹೂಕೋಸು, ಹಸಿ ಮೆಣಸಿನಕಾಯಿ, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿದರೆ ಆಲೂ ಗೋಬಿ ಡ್ರೈ ಫ್ರೈ ರೆಡಿ ಟು ಈಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೇಜಸ್ವಿನಿ ಅವರು ಬಂದಿದ್ದಾರೆ. ಒಂದು ಏನಿದೆ ಸರ್? ಆಲೂ ಗೋಬಿ ಡ್ರೈ ಫ್ರೈ. ಆಲೂ ಗೋಬಿ ಎಲ್ಲ ಹುಡ್ಕೋಬೇಕು ಇವಾಗ ನಾವು ಎಲ್ಲಿದೆ ಅಂತೇಳಿ ಮಾಡಿ ಕೊಟ್ಟು. ಪಾಪ ಭಾಳ ಫ್ರೈ ಮಾಡೇ ಬಿಟ್ಟಿದ್ದಾರೆ, ಏನಕ್ಕೆ ಬರಲ್ಲ ನಮಗೆ. ಮಾಡ್ಕೋಬೋದು ಒಂದ್ಸರಿ. ಅದೇನು ಕಾಂಬಿನೇಷನು? ಗೋಬಿನ ಮಾಡಬೇಕಾಗಿತ್ತು ಇಲ್ಲ ಆಲೂನ್ ಮಾಡಬೇಕಾಗಿತ್ತು? ಎರಡೇನು ಮಿಕ್ಸ್ ಅದು? ಅದು
ಎಲ್ಲರೂ ಮಾಡೇ ಮಾಡ್ತಾರೆ ಒಂದರಲ್ಲಿ, ಸೊ ಎರಡರಲ್ಲಿ ಟ್ರೈ ಮಾಡಿ. ಓಹೋ, ಹಂಗೆ ಆಲೂ ಗೋಬಿ ಡ್ರೈ ಫ್ರೈ. ಕಲಿಯೋ ಇಂಟ್ರೆಸ್ಟ್ ಇದ್ರೆ ಅಡುಗೆ ಈಸಿಯಾಗಿ ಬರುತ್ತೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಚೆನ್ನಾಗಿ ಅಡುಗೆ ಕಲ್ತ್ಕೊಳ್ಳಿ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು, ರವಿ ಮಸಾಲಾ ಪುಡಿಯ ತಯಾರಕರು ಇವರು, ಎಲ್ಲ ಮಸಾಲಾ ಪುಡಿಗಳನ್ನ ಹಾಕಿ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ ಮಯಾಸ್ ಅವರು. ಒಂದೇ ಒಂದು ಬ್ರಿಕ್ ರಸಮ್ನ ಹಾಕಿದ್ರೆ 30 ಸೆಕೆಂಡಲ್ಲಿ ಅದ್ಭುತವಾಗಿರುವಂತಹ ರಸಮ್ ತಯಾರಾಗುತ್ತೆ. ರವಿ ಮಸಾಲದ ಒಂದು ಕ್ಯಾಲೆಂಡರ್ ಬೇರೆ ಕೊಟ್ಟಿದ್ದಾರೆ. ದಿನ ಒಂದೊಂದು ಕ್ಯಾಲೆಂಡರ್ ನೋಡ್ಕೊಳ್ಳಿ, ಕಿತ್ತಾಕೊಳ್ಳಿ ಅಂತ. ನೋಡಿ, ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಗೀಯ ಜೊತೆಗೆ ಶ್ರೀಕೃಷ್ಣ ಜಾಮೂನು ಮತ್ತೆ ಕೋವಾ, ಮೈಸೂರು ಪಾಕು ಎಲ್ಲವನ್ನು ಸೇರಿಸ್ಕೊಟ್ಟಿದ್ದಾರೆ ನಿಮ್ಗೋಸ್ಕರ. ತಗೊಳ್ಳಿ. ರಿಷಿಕೇಶ್ ಭೃಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ ನ ಜೊತೆಗೆ ಒಂದು ಹರ್ಬಲ್ ಶಾಂಪನ್ನ ಕೊಟ್ಟಿದ್ದಾರೆ. ಹಾಕೊಳ್ಳಿ, ಕೂದಲನ್ನ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ. ತಗೊಳ್ಳಿ. ಯುನಿಬಿಕ್ ಅವರು ಕುಕೀಸ್ ಅನ್ನ ನಿಮಗೋಸ್ಕರ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಮುಳಿಯಾಸ್ ಅವರು ಒಂದು ಬೆಳ್ಳಿಯ ಒಂದು ಶಿವಲಿಂಗವನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ 1000 ರೂಪಾಯಿ ಕೊಡ್ತಾ ಇದ್ದಾರೆ ಗಿಫ್ಟ್ ವೋಚರ್ ನಿಮಗೆ. ಯಾಕಂದ್ರೆ ಈ 1000 ರೂಪಾಯಿ ಕೊಟ್ಟು ನೀವೇನ್ ಬೇಕಾದ್ರೂ ತಗೊಂಡ್ಬರ್ಬೋದು, ತಗೊಂಬನ್ನಿ. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗಂಡಬಿ ಭಾಗ 3 ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕವನ್ನು ಕೊಟ್ಟಿದ್ದಾರೆ. ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗೃಹಿಣಿಯರು ಬಂದು ಅವರ ಕೈರುಚಿನ ತೋರಿಸಿ, ಕೈರುಚಿನ ಮಾಡಿ, ಜೊತೆಗೆ ಕೈರುಚಿಗೋಸ್ಕರ ಕಲ್ತ್ಕೊಂಡ್ಬಂದು ಅವರ ಪ್ರಯೋಗಗಳನ್ನೆಲ್ಲ ನಮ್ಮ ಮೇಲೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಎಲ್ಲರ ಅಡುಗೆಗಳು ಚೆನ್ನಾಗಿರುತ್ತೆ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಸ್ಬೋದು. ವೆರಿ ಸಿಂಪಲ್. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈರುಚಿಗೋಸ್ಕರ ನಾನು ಕಾಯ್ತೇನೆ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಜೊತೆಗೆ ಒಗ್ಗಂಡಬಿ ಪುಸ್ತಕಗಳು ಏನಾದ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಸಿಗುತ್ತೆ. ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರ ನಂಬರು 41118646. ಈ ಸಂಖ್ಯೆಗೆ ಫೋನ್ ಮಾಡಿ ಪುಸ್ತಕವನ್ನ, ಆ ರೆಸಿಪಿ ಪುಸ್ತಕವನ್ನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀನಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.